ಮನಮೋಹನ್ನ ಅವಲೋಕನ ಮಾಡೋಣ. 5 ಹೆಸರು ಹೇಳಿರಲ್ಲ, ಅದರದ್ದು ಏನ ಅಂತ ನೋಡೋಣ. ವೀರಶೈವ ಸಿದ್ಧಾಂತ ಅಷ್ಟಾಗಿ ಒಂದು ಪ್ರಮುಖವಾದ ಆವರಣ. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ ಅಷ್ಟಾವರಣ ಹೇಳ್ತೀವಿ ನಾವು. ಅದರಲ್ಲಿ ವಿಭೂತಿ ಕೂಡ ಒಂದು ಪ್ರಮುಖ ಆವರಣ ಅಂತಕ್ಕಂಥದ್ದು. ಆವ್ರಿಯತೆ ದೇಹಾದಿಕಂ ಏತದ್ ಆವರಣಂ ಎಂಬಂತ ಉತ್ಪತ್ತಿ ಮೇರೆಗೆ ಶರೀರ ಹಾಗೂ ಮನಸ್ಸುಗಳನ್ನ ಸಂರಕ್ಷಿಸುವಂತ ಭದ್ರವಾದ ಕವಚವೇ ಆವರಣ ಅಂತ ಹೇಳ್ತೀವಿ. ಷಟ್ಸ್ಥಲ ಮಾರ್ಗದಲ್ಲಿ ಮುನ್ನಡೆಸಿರುವಂತಹ ಸಾಧಕನಿಗೆ ಅರ್ಷಡ್ವರ್ಗಗಳಲ್ಲ, ಕಾಮಕ್ರೋಧ, ಲೋಭ, ಮೋಹ, ಮದ, ಮಸ್ತ್ರ ಅಂತಕ್ಕಂಥವು ಇದು ಬಾಧೆ ಉಂಟಾಗಬಾರದೆಂಬಂತ ಉದ್ದೇಶದಿಂದ ನಮ್ಮ ಆಚಾರ್ಯ ಏನ್ ಮಾಡಿದ್ರು, ಈ ಒಂದು ನಮಗೆ ಒಂದಲ್ಲ ಎರಡಲ್ಲ ಇವತ್ತು 8 ಆವರಣ ಹಾಕಿದ್ರು. ಯಾವಪ್ಪ ಅಂದ್ರೆ ಅವೇ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ ಮತ್ತು ಮಂತ್ರ ಅಂತ 8 ಭದ್ರಗಳಾಗಿರತಕ್ಕಂಥ ಕವಚಗಳನ್ನ ನಮಗೆ ಹೊದಿಸಿದ್ದಾರೆ. ಇವುಗಳ ಮರ್ಮವನ್ನು ಅರಿಯದಂತ ಇಂದಿನ ಮೂಢ ಜನರು ಏನದಾರಲ್ಲ, ಒಂದೊಂದು ಆವರಣಗಳನ್ನ ಕಳೆದುಕೊಳ್ತಾ ಏನ್ ಮಾಡ್ತಾ ಇದಾರೆ, ಇಂದಿನ ಒಂದು ಕಲಿಕಾಲದಲ್ಲಿ ಸಂಪೂರ್ಣ ನಿವೃತ್ತರಾಗಿದ್ದಾರೆ. ಇದರಿಂದ ಗುರು, ಲಿಂಗ, ಜಂಗಮಲ್ಲಿ ಶ್ರದ್ಧೆ ಇಲ್ಲ, ವಿಭೂತಿ, ರುದ್ರಾಕ್ಷಿ ಮಂತ್ರಗಳಲ್ಲಿ ನಿಷ್ಠೆ ಇಲ್ಲ, ಮತ್ತು ಈ ಪಾದೋದಕ ಪ್ರಸಾದಗಳಂತೂ ಇಲ್ಲ, ಯಾವುದರಲ್ಲಿ ಅವಧಾನವಿಲ್ಲ. ಹಿಂಗೆ ಈ ಒಂದು ಅಷ್ಟಾವರಣ ವಿಹೀನ ಆಗಿರತಕ್ಕಂತ ಮತ್ತು ಆಗುತ್ತಿರುವಂತ ಈ ಮೂಢರ ಪರಿಸ್ಥಿತಿಯು ಅತ್ಯಂತ ಶೀತ ಪ್ರದೇಶದಲ್ಲಿ ವಸ್ತ್ರ ವಿಹೀನಾದಂತ ದರಿದ್ರನ ಸ್ಥಿತಿಯಂತೆ ಚಿಂತಾಜನಕವಾಗಿದೆ ಅಂತ ಹೇಳ್ತಾರೆ ನೋಡ್ರಿ. ಇದು ಅಲ್ಲದೆ ಅಂತರಂಗ ಮತ್ತು ಬಹಿರಂಗ ಎರಡರಲ್ಲಿ ಕೂಡ ತಾಳ್ಮೆಯನ್ನು ಕಳೆದುಕೊಳ್ಳುತ್ತಲೂ ಇದ್ದಾನೆ ಮತ್ತು ಮುಂದೆ ಅದೇ ರೀತಿ ನಡೆಸ್ತಾ ಇದ್ದಾನೆ. ನಾವು ನೋಡ್ತಾ ಇದ್ದೀವಿ. ಇಂತಹ ಒಂದು ಜನರು ತಮ್ಮ ಜೀವನವನ್ನ ಸಮತೋಲನಗೊಳಿಸಬೇಕಾದ್ರೆ ವೀರಶೈವ ಅಷ್ಟಾವರಣದಲ್ಲಿ ನಿಷ್ಠೆಯನ್ನು ವಹಿಸುವುದು ಬಹಳ ಪರಮಾವಶ್ಯಕ ಅಂತಕ್ಕಂಥದ್ದು ಗುರುಗಳು ಉಪದೇಶ ಮಾಡ್ತಾ ಬರ್ತಾರೆ. ಹೀಗೆ ಬಹಿರಂಗ ಅಷ್ಟಾವರಣ ಅಂತರ್ಗತವಾಗಿರ್ತಕ್ಕಂಥ ಏನು ವಿಭೂತಿ ಅದಲ್ಲ, ಇದು ಈ ವಿಭೂತಿಯು ಪವಿತ್ರವಾದ ಗೋಮಯದಿಂದ ನಿರ್ಮಿತವಾಗಿರುತ್ತದೆ. ಸರ್ವ ದೋಷಗಳನ್ನ ದೂರೀಕರಿಸಿ ಸಕಲ ಐಶ್ವರ್ಯ ಉಂಟು ಮಾಡುವಂತ ಸಾಮರ್ಥ್ಯ ಈ ವಿಭೂತಿಯಲ್ಲಿ ಇದೆ ಅಂತಕ್ಕಂಥದ್ದು. ಅಂತ ಇದಕ್ಕ ವಿಭೂತಿ, ಪಶಿತ, ಭಸ್ಮ, ಕ್ಷಾರ, ರಕ್ಷ ಅಂತಕ್ಕಂಥ ಈ ಸಾರ್ಥಕಗಳಾಗಿರತಕ್ಕಂಥ ಪಂಚನಾಮಗಳು ಇದಕ್ಕೆ ಪ್ರಾಪ್ತವಾಗಿದ್ದಾವೆ. ಇವುಗಳ ಒಂದೊಂದರ ಮಹಿಮೆಯನ್ನಲ್ಲಿ ನಾವು ವಿಚಾರ ಮಾಡ್ತಾ ನೋಡಿದ್ರೆ, ಮೊದಲನೇ ಯಾವತ್ತಪ್ಪ ಅಂದ್ರೆ ವಿಭೂತಿ ಅಂತ ಹೇಳಿದ್ರು. ವಿಭೂತಿ ಅಂದ್ರೆ ವಿಭೂತಿರ್ಭೂತಿ ಹೇತುತ್ವ ಅಂತಂದ್ರು. ಏನಂದ್ರೆ ಭೂತಿಗೆ ಕಾರಣವಾದದ್ದು ವಿಭೂತಿಯು ಅಂತ. ಭೂತಿರ್ ಭಸ್ಮಣಿ ಸಂಪದಿ ಎಂತ ಒಂದು ಅಮರ್ಷನ ವಾಕ್ಯದಂತೆ ಭೂತಿ ಅಂತಂದ್ರೆ ಸಂಪತ್ತು ಅಂತ. ಭೂತಿ ಅಂದ್ರೆ ಸಂಪತ್ತು ಎಂಬುದಾಗಿ ಅರ್ಥ ಮಾಡ್ಕೋಬೇಕು. ಇದು ಭೌತಿಕ ಸಂಪತ್ತಂತಲೂ ಮತ್ತು ಜ್ಞಾನ ಸಂಪತ್ತಂತಲೂ 2 ವಿಧ. ಮನುಷ್ಯನ ಜೀವನಕ್ಕೆ ಈ ಉಭಯ ವಿಧಿ ಸಂಪತ್ತುಗಳು ಅತ್ಯವಶ್ಯಕವಾಗಿರುತ್ತವೆ. ಶಾಸ್ತ್ರೋಕ್ತ ವಿಧಿಯಂತೆ ಶ್ರದ್ಧೆಯಿಂದ ವಿಭೂತಿಯನ್ನ ಪ್ರತಿ ದಿವಸ ನಾವು ಧರಿಸ್ತಾ ಬರಬೇಕು. ಹೀಗೆ ಧರಿಸಿದ್ದಾದ್ರೆ ಆ ಒಂದು ಉಭಯ ವಿಧಿ ಏನು ಸಂಪತ್ತಲ್ಲ, ಈ ಸಂಪತ್ತು ನಮಗೆ ಸಹಜವಾಗಿ ಪ್ರಾಪ್ತವಾಗುತ್ತವೆ. ಅದೇ ರೀತಿಯಾಗಿ ಆಗಮ ಉಪನಿಷತ್ತಿನಲ್ಲಿ ಈ ಗೋಮಯ ಅಂದ್ರೆ ಆಕರ್ಷಣೆಯಿಂದ ವಿಭೂತಿಯನ್ನು ತಯಾರಿಸುವಂತ ವಿಧಾನ ಕೂಡ ಗುಪ್ತವಾಗಿದೆ, ನೋಡಬಹುದು. ಹೀಗೆ ಗೋಮಯದಲ್ಲಿ ಲಕ್ಷ್ಮೀ ನಿವಾಸ ಇರ್ತಾಳಂತೆ. ಲಕ್ಷ್ಮೀ ಸ್ವರೂಪವಾಗಿರತಕ್ಕಂಥ ಗೋಮಯದಿಂದ ನಿರ್ಮಿಸಲ್ಪಟ್ಟಿರತಕ್ಕಂಥ ಏನು ವಿಭೂತಿಯನ್ನ ಯಾರು ತರ್ತಾರೆ, ಆ ಧರಿಸುವುದರಿಂದ ಭೌತಿಕ ಸಂಪತ್ತು ಕೂಡ ಅವರಿಗೆ ಪ್ರಾಪ್ತವಾಗುವುದು ಯಾವ ಸಂದೇಹವಿಲ್ಲ. ಈ ಗೋವಿನ ಸಮಸ್ತ ಅವಯವಗಳಲ್ಲಿ ವಿಭಿನ್ನ ದೇವತೆಗಳು ನಿವಾಸ ಮಾಡಿರ್ತಕ್ಕಂಥ ನಾವು ಕೇಳ್ತಾ ಬಂದಿದ್ದೀವಿ. ಕಂದ ಪುರಾಣದ ರೇವಾಖಂಡ ಮತ್ತು ಪದ್ಮ ಪುರಾಣದ ದೃಷ್ಟಿಖಂಡ, ಭವಿಷ್ಯತ್ ಪುರಾಣದ ಉತ್ತರ ಭಾಗದಲ್ಲಿ ಮತ್ತು ಮಹಾಭಾರತದಲ್ಲಿ ಇದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಗೋವಿನಲ್ಲಿ ಎಲ್ಲ ಸಮಸ್ತ ದೇವತೆಗಳು ಎಲ್ಲ ಅವಯವಗಳಲ್ಲಿ ಸ್ಥಾನ ಮಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದು. ಇದಕ್ಕೊಂದು ಕಥಾವಸ್ತು ಏನಪ್ಪಾ ಅಂತಂದ್ರೆ, ಪ್ರಜರ ಪಾಲನೆಗಾಗಿ ಪ್ರಜಾಪತಿ ಗೋವಿನ ಸೃಷ್ಟಿಯನ್ನು ಮಾಡಿದನು. ಆಗ ಪರೋಪಕಾರನಾಗಿರ್ತಕ್ಕಂಥ ಗೋಮಾತೆ ಏನ್ ಮಾಡಿದಳು, ಪವಿತ್ರ ಶರೀರದಲ್ಲಿ ನಿವಾರಿಸುವ ಇಚ್ಛೆ ಎಲ್ಲ ದೇವತೆಗಳ ಪ್ರಾರಂಭಿಸಿತು. ಮತ್ತೆ ಹೀಗಾದ್ರೆ ಎಲ್ಲಾ ದೇವತೆಗಳು ಅಲ್ಲೇ ವಾಸಿಸಬೇಕು ಅಂತ ಹೇಳಿ ಎಲ್ಲರಿಗೂ ಇಚ್ಛೆ ಆಯಿತು. ಅಂತೆಯೇ ಹೃದಯದಲ್ಲಿ ಕಾರ್ತಿಕೇಯು, ಶಿರಸ್ಸಿನಲ್ಲಿ ಬ್ರಹ್ಮ, ಹಣೆಯಲ್ಲಿ ಶಿವ, 2 ಕಣ್ಣುಗಳಲ್ಲಿ ಸೂರ್ಯಚಂದ್ರರು, ನಾಲಿಗೆಯಲ್ಲಿ ಸರಸ್ವತಿ, ಹಲ್ಲುಗಳಲ್ಲಿ ಈ ಮರುದಗ್ನರು, ರೋಮ ಕೂಪಗಳಲ್ಲಿ ಅಸಂಖ್ಯ ಋಷಿಗಳು ವಾಸ ಮಾಡಿದ್ರು.
ಆಮೇಲೆ ಬೆನ್ನಿನಲ್ಲಿ ಯಮರಾಜ, ಆಮೇಲೆ ಸ್ತನಗಳಲ್ಲಿ ಮುದ್ರಾದಿ ದೇವತೆಗಳು, ಮೂತ್ರಗಳಲ್ಲಿ ಗಂಗಾ, ಒಳಗಳಲ್ಲಿ ಅಗ್ರಭಾಗಗಳಲ್ಲಿ ಗಂಧರ್ವ, ಅಪ್ಸರಸ್ ಹಾಗೂ ನಾಗದೇವತೆಗಳು, ತುಟಿಗಳಲ್ಲಿ ವಸುಗಣರು, ಮುಖದಲ್ಲಿ ಅಗ್ನಿ, ಕುತ್ತಿಗೆಯಲ್ಲಿ ಪಾರ್ವತಿ, ಮೂಗಿನಲ್ಲಿ ಜ್ಯೇಷ್ಠಾದೇವಿ, ಆಮೇಲೆ ಸ್ತಂಭದಲ್ಲಿ ಪಿತರರು, ಬಾಲದಲ್ಲಿ ರಮಾದೇವಿ, ಹೀಗೆ ಸಕಲ ದೇವತೆಗಳು ತಮಗೆ ದೊರೆತಂತ ಏನು ಗೋವಿನ ಅಂಗಗಳಲ್ಲಿ ಯಾವ ತಾನು ಏನು ದೊರೆತದ ಅಲ್ಲಿ ನಿವಾಸ ಮಾಡಿಬಿಟ್ರು ಅವರು. ಮತ್ತೆ ಈ ಸುದ್ದಿ ಕೇಳಿದಂತ ಲಕ್ಷ್ಮೀ ದೇವಿ ಒಂದಿಷ್ಟು ಲೇಟ್ ಆಗಿ ಅದು ಸುದ್ದಿ ಮುಟ್ಟಿತು. ಈ ಕೇಳಿದಂತ ಲಕ್ಷ್ಮೀ ದೇವಿಯ ಗೋಮಾತೆ ಹತ್ತಿರ ಬಂದು ತನಗೂ ಒಂದು ಯಾವ್ದಾದ್ರು ಒಂದು ಅವಯವಗಳಲ್ಲಿ ತಾನು ಕೊಡಬೇಕಾಗಿ ಅಂತ ಬೇಡ್ಕೊಳ್ತಾಳೆ. ಆ ಎಲ್ಲಾ ಅವಯವಗಳಲ್ಲಿ ಆಗಲೇ ಸಕಲ ದೇವತೆಗಳು ನಿವಾಸಗೊಂಡಿದ್ರಲ್ಲಿ ಅಲ್ಲಿ ಯಾವುದು ಫುಲ್ ಆಗಿಬಿಟ್ಟಿತ್ತು. ನನ್ನ ಯಾವ ಅಂಗದಲ್ಲಿಯೂ ಕೂಡ ಸ್ಥಾನ ಇಲ್ಲ ಅಂತ ಹೇಳ್ತಾಳೆ. ಆದ್ರೆ ನೀನು ಅಪೇಕ್ಷೆ ಪಟ್ಟರೆ ಗೋಮಯ ಅಂದ್ರೆ ತನ್ನಿ ಈ ಗೋಮಯದಲ್ಲಿ ನಿವಾಸಿಸಬಹುದು ಎಂಬುದಾಗಿ ಗೋಮಾತೆ ಹೇಳ್ತಾಳೆ. ಆಗ ಸಂತುಷ್ಟರಾಗಿರತಕ್ಕಂಥ ಲಕ್ಷ್ಮೀ ದೇವಿಯು ಆ ಒಂದು ಗೋವಿನ ಸಗಣಿಯಲ್ಲಿ ನಿವಾಸ ಮಾಡಿದ್ರು ಅಂತಕ್ಕಂಥದ್ದು. ಹೀಗೆ ಆ ಗೋಮಾತೆ ಸರ್ವ ದೇವಮಯಿ ಆಗಿದ್ದಾಳೆ. ಅಂತೆಯೇ ವಿಭಿನ್ನ ದೇವ ಉಪಾಸನೆಯನ್ನ ಮಾಡುವಂತ ಹಿಂದೂಗಳೆಲ್ಲರೂ ಈ ಗೋಮಾತೆಯನ್ನ ಆಧಾರದಿಂದ ಪೂಜೆ ಮಾಡ್ತಾರೆ, ಪೂಜಿಸ್ತೀವಿ ನಾವು. ಗೋವಿನ ಸಗಣಿಯಲ್ಲಿ ಲಕ್ಷ್ಮೀ ವಾಸವಿದೆ ಎಂಬಂತ ಮಾತು ಕೇವಲ ಪುರಾಣದ ಕಾಲಪಡಿ ಕಥೆ ಅಲ್ಲ. ಪ್ರತಿಯೊಬ್ಬ ರೈತನ ಇದರ ಒಂದು ಪ್ರತ್ಯಕ್ಷ ಅನುಭವ ಕೂಡ ನೋಡಬಹುದು ನಾವು. ಏನಪ್ಪಾ ಅಂದ್ರೆ ಯಾವ ರೈತನು ಗೋಮಯವನ್ನ ಅಧಿಕ ಪ್ರಮಾಣದಲ್ಲಿ ಸಂಗ್ರಹಿಸಿ ಹೊಲಕ್ಕೆ ಹಾಕ್ತಾನೋ ಅವನ ಮನೆಯಲ್ಲಿ ಏನಪ್ಪಾ ಅಂದ್ರೆ ಲಕ್ಷ್ಮಿ ಯಾವಾಗಲೂ ನಿವಾಸವಾಗಿರ್ತಾಳೆ. ಇದು ಸಂದೇಹ ನಾವೆಲ್ಲ ಪ್ರತ್ಯಕ್ಷ ಅನುಭವ ಕೂಡ ನೋಡ್ತೀವಿ. ಯಾಕಂದ್ರೆ ಅಷ್ಟೊಂದು ಅದರಲ್ಲಿ ಸಮೃದ್ಧವಾದಂತ ಹೊಲ ಇರ್ತದೆ. ಹೀಗೆ ಸುಧಾರಿಸಿದಂತ ಹಿಂದಿನ ಯುಗದಲ್ಲಿ ಏನಾಗಿರ್ಪ ಅಂದ್ರೆ ನಾವೆಲ್ಲ ರಾಸಾಯನಿಕ ಗೊಬ್ಬರವನ್ನೇ ಬಳಸ್ತೀವಿ. ಈಗ ರಾಸಾಯನಿಕ ಗೊಬ್ಬರಗಳು ಉಪಯೋಗಿಸಿ ಉತ್ಪಾದನೆಯನ್ನ ಮಾಡಿ ಆ ಒಂದು ಶ್ರೀಮಂತರಾಗ್ತಾ ಇದ್ದೀವಿ ಅಂತಕ್ಕಂಥ. ಆದ್ರೆ ಈ ಒಂದು ರಾಸಾಯನಿಕ ಗೊಬ್ಬರಗಳ ದುಷ್ಪರಿಮಾಣದಿಂದಲೇ ಇವತ್ತು ದಿವಸ ಸಾಕಷ್ಟು ನಾನಾ ರೋಗಗಳು ತುತ್ತಾಗ್ತಾ ಇದ್ದೀವಿ ನಾವು. ಈ ಆಕಳ ಸಗಣಿಯಲ್ಲಿ ಸ್ವಾಭಾವಿಕವಾದಂತ ಒಂದು ರೋಗ ನಿರೋಧಕ ಶಕ್ತಿ ಕೂಡ ಇದೆ. ಅಂತ ಒಂದು ರೋಗನಾಶಕ ಶಕ್ತಿ ಇರೋದ್ರಿಂದ ಅದರಿಂದ ಬೆಳೆದಂತ ಬೆಳೆಗಳು ಕೂಡ ಏನಾಗ್ತವೆ, ಅವು ರೋಗರಹಿತವಾಗಿರ್ತವೆ. ಅಲ್ಲದೆ ಆ ಆಹಾರವನ್ನು ಸೇವಿಸಿದಂತ ಜನರು ನಿರೋಗಿಗಳೇ ಆಗ್ತಾರೆ. ಆದ್ರೆ ಈಗೇನ್ ಮಾಡ್ತಾ ಇದ್ದೀವಿ ನಾವು, ಈ ರಾಸಾಯನಿಕವನ್ನು ಬಳಸಿ ಏನ್ ಬೆಳಿತಾರಲ್ಲ ಎಲ್ಲರೂ ಕೂಡ ಸಾಕಷ್ಟು ಎಲ್ಲಾ ಹಾಸ್ಪಿಟಲ್ ಕೂಡ ಇವತ್ತು ದಿವಸ ಫುಲ್ ಆಗಿರ್ತವೆ. ಅಷ್ಟೊಂದು ಸಾಕಷ್ಟು ರೋಗಗಳು ಉತ್ಪನ್ನವಾಗ್ತಾ ಇದಾವೆ. ಯಾಕಪ್ಪ ಅಂದ್ರೆ ಆ ರಾಸಾಯನಿಕ ಬಳಸೋದ್ರಿಂದ. ಹೀಗೆ ಭೌತಿಕವಾಗಿ ವಿಚಾರಿಸಿದ್ದಾದ್ರೂ ಕೂಡ ಗೋವಿನ ಸಗಣಿಯಲ್ಲಿ ಲಕ್ಷ್ಮಿ ನಿವಾಸವಾಗಿದ್ದು ಸತ್ಯ ಸತ್ಯಸ್ತದೆ. ಅಂದ್ರೆ ಈ ರೀತಿಯಾಗಿ ಲಕ್ಷ್ಮೀ ನಿವಾಸದ ಗೋಮಯವನ್ನೇ ಸಂಸ್ಕೃತ ಅಗ್ನಿಯಲ್ಲಿ ದಹಿಸಿ ಅದನ್ನು ವಿಭೂತಿಯನ್ನ ನಿರ್ಮಾಣಗೊಳಿಸುವುದರಿಂದ ಅಂತಹ ವಿಭೂತಿಯನ್ನ ಶ್ರದ್ಧೆಯಿಂದ ಧರಿಸಿದಾಗ ಲಕ್ಷ್ಮೀ ದೇವಿಯ ಅನುಗ್ರಹ ಅವಶ್ಯವಾಗಿ ನಮಗೆ ಆಗ್ತದೆ ಅಂತಕ್ಕಂಥದ್ದು. ಅದಕ್ಕೆ ಈ ಒಂದು ವಿಪರೀತವಾದಂತಹ ದೈವವನ್ನ ಸರಿಪಡಿಸುವಂತ ಸಾಮರ್ಥ್ಯವು ಈ ವಿಭೂತಿಯಲ್ಲಿ ಇದೆ. ಅಂತೆಯೇ ನೀಲಕಂಠ ಶಿವಾಚಾರ್ಯ ಹೇಳ್ತಾರೆ, ಏತಾನಿ ತಾನಿ ಶಿವಮಂತ್ರ ಪವಿತ್ರೇ ತಾನಿ ಭಸ್ಮಾನಿ ಕಾಮಧನಾಂಗ ವಿಭೂಷಿತಾನಿ ತ್ರಿಪುಂಡ್ರೈಕಾನಿ ರಚಿತಾನಿ ಲಲಾಟಪಟ್ಟೆ ಕುಂತಿ ದೈವಲಿಖಿತಾನಿ ಸುರಕ್ಷರಾಣಿ. ಪರಮಾತ್ಮನ ಅಂಗಭೂಷಣವಾಗಿರತಕ್ಕಂಥ ವಿಭೂತಿಯನ್ನ ಪಂಚಾಕ್ಷರಿ ಮಂತ್ರ ಪುರಸ್ಪರವಾಗಿ ಹಣೆಯಲ್ಲಿ ತ್ರಿಪುಂಡರು ಧರಿಸಿದ್ದಾದ್ರೆ ಕೆಟ್ಟ ಹಣೆ ಬರ ಏನೈತಲ್ರಿ, ಆ ಕೆಟ್ಟ ಹಣೆ ಬರು ಕೂಡ ಅಳಿಸಿ ಹೋಗುತ್ತದೆ ಅಂತ ಹೇಳ್ತಾರ ಅವ್ರು. ಅದಕ್ಕೆ ನಾವು ಪ್ರತಿಯೊಬ್ಬರು ಹಚ್ಕೊಳ್ಳೋದ್ನಾಗ ಏನ್ ನಮಗ 3 ಫಲದೋಷ ಅಂತ ಹೇಳ್ತೀವಿ ನಾವು, ಅವೆಲ್ಲಾ ಫಲದೋಷ ಹೋಗ್ಲಂತ ತಿಳ್ಕೊಂಡ ಆ ಭಸ್ಮವನ್ನು ಹಚ್ಕೋಬೇಕು ಅಂತೇಳಿ ಈಗ ನಾವು ಗುರುಗಳು ಸಾಕಷ್ಟು ಉಪದೇಶ ಮಾಡಿದ್ದಾರೆ. ಸುಮ್ಮನೆ ಭಸ್ಮ ಹಚ್ಚೋದ್ರೆ ಭಸ್ಮ ಹಚ್ಕೊಂಡ್ ಬಿಡ್ತೀವಿ ನಾವು. ಆದ್ರೆ ಭಸ್ಮ ಯಾಕೆ ಹಚ್ಕೋಬೇಕು ಅಂತಕ್ಕಂಥ ಏನು ಯಾವ ದೋಷ ಅದಾವ, ಅವು ಯಾವ ದೋಷ ಎಷ್ಟರ ಮಟ್ಟಿಗೆ ನಾಶವಾದವು, ಆ ಭಸ್ಮ ನನಗ ಇರುವಂತ ಭಸ್ಮ ಹಚ್ಕೊಳ್ತಾ ಇದ್ದೀನಿ. ಆದ್ರೆ ಆಂತರಿಕದಲ್ಲಿ ಎಷ್ಟು ದೋಷಗಳು ನನ್ನಲ್ಲಿ ಅವೆಲ್ಲ ನಿರ್ನಾಮ ಮಾಡಬಹುದು ಅಂತಕ್ಕಂಥದ್ದು ಒಂದಿಷ್ಟು ಅವಲೋಕನ ಮಾಡ್ಕೋಬೇಕು ಅಂತ. ಆದ ಕಾರಣ ಈ ದಾರಿದ್ರ್ಯದಿಂದ ಬಳಲುವಂತ ಮನುಷ್ಯನು ಪ್ರತಿ ದಿವಸ ನಿಷ್ಠೆಯಿಂದ ಹಣೆಯಲ್ಲಿ ಒಂದು ತ್ರಿಪುಂಡ್ರವನ್ನ ಅಂದ್ರೆ ಭಸ್ಮವನ್ನು ಧರಿಸಿದ್ರೆ ಅವನ ಒಂದು ಆಲಸ್ಯಾಧೀನ ದುರ್ಗುಣಗಳವಲ್ಲ ಆ ಎಲ್ಲಾ ದುರ್ಗುಣೆಲ್ಲ ತೊಲಗಿ ಒಳ್ಳೆಯ ವ್ಯವಸಾಯಶೀಲನಾಗಿ ಅವನ ತನ್ಮುಖ ಏನಾಗ್ತಾನೆ, ಕ್ರಮಶಃ ಸಂಪತ್ತುಶಾಲಿ ಅಂದ್ರೆ ಶ್ರೀಮಂತನೇ ಆಗ್ತಾನೆ ಅಂತಕ್ಕಂಥದ್ದು. ಇನ್ನು ವಿಭೂತಿಯ ಪರಿಪೂರ್ಣತೆ ಚಿನ್ನವೂ ಹೌದು. ಹೆಂಗ ಪರಿಪೂರ್ಣ ಅಂತಂದ್ರೆ, ಪರಿಪೂರ್ಣ ಹೆಂಗ್ ಹೇಳ್ತಾರಂದ್ರ
ಅನೇಕ ಪರ್ವಗಳಿಗೆ ನಾವು ಪಕ್ವಾನ ತಯಾರಿಸಿ ಆ ಪಕ್ವಾನ ಭರಿತವಾದಂತಹ ಪಾತ್ರೆಗಳಿಗೆ ವಿಭೂತಿಯನ್ನು ತಿಳ್ಕೊಂಡು ಧರಿಸುವಂತ ಅದು ಪ್ರಾಚೀನ ಪದ್ಧತಿ ಉಂಟು ನೋಡ್ರಿ. ನಾವು ಈಗ ಯಾವ್ದಾರ ಈಗ ನಾವು ಸಭೆ ಸಮಾರಂಭ ತಗೊಂಡ್ರಿ, ಈಗ ಒಂದು ದೇವಸ್ಥಾನ ಪ್ರಸಾದ ಊಟ ಅಂತ ಏನ್ ಮಾಡಿರ್ತಾರೆ, ಪ್ರಸಾದ ಮಾಡಿದ್ದಕ್ಕ ಭಸ್ಮ ಹಚ್ಚಿ ಪೂಜೆ ಮಾಡ್ತೇವೆ ನೋಡ್ರಿ ನಾವು. ಅಂದ್ರ ತುಂಬಿದ್ದ ಕೆಲಸ, ತುಂಬಿದ ಕೊಡ ಅಥವಾ ತುಂಬಿದ ಪ್ರಸಾದದ ಒಂದು ಗಡಿಗೆ ಅಂತ ಹೇಳ್ತೀವಿ ನಾವು. ಹಿಂಗ ಈ ವಿಭೂತಿ ಪಟ್ಟವನ್ನು ಧರಿಸಿರುವಂತ ಪಾತ್ರಗಳ ದೂರದಿಂದ ಯಾರೇ ನೋಡಿದ್ರು ಕೂಡ ಇದು ಪಕ್ವಾನ ಐಪ್ಪ ಇದ್ರಾಗ, ಅಂದ್ರೆ ಈ ಪಕ್ವಾನ ಭರಿತವಾಗಿರ್ತಕ್ಕಂಥ ಇದೆ ನಮಗೆ ಗುರುತಾಗ್ತದೆ. ಅದೇ ಪ್ರಕಾರವಾಗಿ ಇಲ್ಲೇನಪ್ಪಾ ಅಂತಂದ್ರೆ ಹಣೆಯಲ್ಲಿ ತ್ರಿಪುಂಡ ಧರಿಸಿದಂತ ವ್ಯಕ್ತಿಯನ್ನ ನೋಡಿದಪ್ಪ ಅಂತಂದ್ರೆ ಅವನ ಪ್ರಸನ್ನ ಮುಖ ಮುದ್ರೆಯನ್ನು ನೋಡಿದ್ರೆ ಇವನು ಊಟದಿಂದಲೋ ಒಂದಿಷ್ಟು ಸಂತೃಪ್ತ ಆಗಿದ್ದಾನೆ ಒಂದು, ಅಥವಾ ಶಿವಪೂಜೆಯಿಂದಲೂ ಸಂತೃಪ್ತನಾಗಿದ್ದಾನೆ ಎರಡು. ಇವೆರಡೂ ಒಂದು ಸಂತೃಪ್ತ ಆಗಿದ್ದಾನೆ ಅಂದ್ರೆ ಅವನು ಯಾವಾಗಲೂ ಸಂತೃಪ್ತನಾಗಿರ್ತಾನೆ. ಯಾವಾಗ ಭಸ್ಮವನ್ನು ಧರಿಸಿರ್ತಾರಲ್ಲ, ಒಂದು ತನ್ನೆಲ್ಲ ಮಲದೋಷ ಹೋಗ್ಲಿ ಅಂತ ತಿಳ್ಕೊಂಡು ಭಸ್ಮ ಧರಿಸಿರ್ತಾನೆ, ಅಲ್ಲೇನಾಗಿರ್ತಾನೆ ಸಂತುಷ್ಟನಾಗಿರ್ತಾನೆ. ಮತ್ತಿನ್ನೊಂದು ಊಟದಿಂದ ಸಂತೃಪ್ತನಾಗಿರ್ತಾನೆ ಅಂತ ಹೀಗೆ ಜೊತೆಲಿ ಹೀಗೆ ಈ ವಿಭೂತಿಯ ಸಂತೃಪ್ತಿ ಮತ್ತು ಪರಿಪೂರ್ಣತೆಯನ್ನ ಅಭಿವ್ಯಕ್ತಗೊಳಿಸುವಂತ ಬಾಹ್ಯಕ್ಕೂ ಹೌದು ಅಂತಕ್ಕಂಥದ್ದು. ಇಂತಹ ಒಂದು ವಿಭೂತಿಯನ್ನು ಧರಿಸುವುದರಿಂದ ಮನುಷ್ಯನ ಕ್ಷುದ್ರ ವಾಸನೆಗಳೆಲ್ಲ ಎಲ್ಲ ತಿಳಿಸಿ ಅಲ್ಲಿ ಆತ್ಮ ಮತ್ತು ಪರಮಾತ್ಮರ ಐಕ್ಯ ರೂಪವಾಗಿರತಕ್ಕಂಥ ದಿವ್ಯ ಜ್ಞಾನ ಆ ಸಂಪತ್ತಿನದಲ್ಲ, ಆ ಸಂಪತ್ತು ನಮಗೆ ಪ್ರಾಪ್ತವಾಗುತ್ತದೆ ಅಂತಕ್ಕಂಥದ್ದು. ಹಿಂಗ ಅನೇಕ ಪ್ರಾಚೀನ ಮಹರ್ಷಿಗಳ ಒಂದು ಚರಿತ್ರೆಯನ್ನ ನಾವೆಲ್ಲ ಅವಲೋಕನ ಮಾಡಿದಾಗ ಈ ವಿಭೂತಿಯ ಧಾರಣೆಯಿಂದ ಅವರಿಗೆ ಅನಿವಾರ್ಯ ಅಷ್ಟು ಐಶ್ವರ್ಯ ಕೂಡ ಅವರು ಪ್ರಾಪ್ತವಾಗುವುದನ್ನು ಕಂಡು ಬರ್ತದೆ. ಇದನ್ನ ಅನಿವಾರ್ಯ ಐಶ್ವರ್ಯ ನಾವು ಗರಿಮಾ ಅಂತ ಹೇಳ್ತಲ್ಲ, ಅವೆಲ್ಲ ಸಹಜವಾಗಿ ಬರ್ತಾವಂತ ನಾವು ಕೂಡ ಅದನ್ನ ಪಡ್ಕೊಳ್ಬಹುದು. ಅದರಿಂದ ಇಂಥ ಒಂದು ಭಸ್ಮಧಾರಣೆಯಿಂದ ಅಂತ ವಿಭೂತಿರ್ಭೂತಿರ್ಶೈವ ಮಣಿ ಮಧಿಕ ಮಾಧಿಕಷ್ಟಮದಹ ಅಂತೇಳಿ ಅಮರ್ಷ್ಯವನು ಅಷ್ಟೈಶ್ವರ್ಯಗಳಿಗೆ ವಿಭೂತಿ ಅಂತ ಕರೆದಾನವನು. ಏನು ಅಷ್ಟ ಐಶ್ವರ್ಯ ಬಲ ಅದಕ್ಕೆಲ್ಲ ವಿಭೂತಿ ಅಂತ ಕರೆದವನು. ಅಣಿಮಾ ಲಹಿಮಾ ಪ್ರಾಪ್ತಿ ಪ್ರಾಕಮ್ಯ ಮಹಿಮಾ ತಥಾ ಈಶಿತ ವಶಿತ ಚೈವ ತಥಾ ಕಾಮಾನಿ ವಶೀಯಾತ ಅಂತ ಹೇಳಿದ್ರೆ ಒಂದನೇದು ಅಣಿಮಾ ಅಂತಂದ್ರು. ಅಣಿಮಾ ಅಂತಂದ್ರೆ ಅರ್ಣೋಭಾವ ಅಣಿಮಾ ಅಂದ್ರೆ ಅತಿ ಸೂಕ್ಷ್ಮ ಸ್ವರೂಪವಾಗಿರ್ತಕ್ಕಂಥ. ಈಗ ನೋಡ್ರಿ ಮಾರುತಿ ನಾವು ರಾಮಾಯಣ ನೋಡುದಿಲ್ಲ, ಮಾರುತಿ ಏನ್ ಮಾಡ್ತಾನೆ, ಏಕದಮ್ ಸಣ್ಣ ಸ್ವರೂಪ ತಗೋತಾನೆ, ಆಮೇಲೆ ದೊಡ್ಡ ವಿಶಾಲವಾದಂತ ಶರೀರ ತಗೋತಾನೆ. ಹಂಗ ಅಣಿಮಾ ಅಂತಂದ್ರೆ ಅನಿರ್ಭಾವ ಅಣಿಮಾ, ಅತಿ ಸೂಕ್ಷ್ಮ ಸ್ವರೂಪವನ್ನು ತಾಳುದು ಅಂತ. ಇನ್ನು ಲಘಿಮಾ ಅಂತಂದ್ರೆ ಲಘೋರ್ಭಾವ ಲಘಿಮಾ, ಅರಳಿಗಿಂತಲೂ ಹಗುರವಾಗಿ ಆಕಾಶದ ತಿಲಾಡುದು. ಮಾರುತಿ ತಿಲಾಡ್ತಿರ್ತಾನೆ ನೋಡ್ರಿ, ಅವನು ಸಹಜವಾಗಿ ಪ್ರಾಪ್ತಿರ್ತಾವ. ಪ್ರಾಪ್ತಿ ಅತಿ ದೂರದ ವಸ್ತುಗಳನ್ನ ಕೈ ಚಾಚಿ ಎಲ್ಲ ತಗೊಳ್ಳೋದು, ಎಷ್ಟ ದೂರ ವಸ್ತುಗಳಿಲ್ಲ ಅವನ್ನೆಲ್ಲ ಕೈ ಚಾಚಿ ತಗೊಳ್ಳೋದು. ಇದಕ್ಕ ಲಘಿಮಾ ಈ ಒಂದು ಸಿದ್ಧಿ ಮಾಡೋದ್ರಿಂದ ಸಿದ್ಧ ಅಂತಕ್ಕಂಥದ್ದು. ಇನ್ನು ಪ್ರಾಕಮ್ಯ ಅಂತಂದ್ರೆ ಪ್ರಾಕಾಮ್ಯ ಭಾವ ಪ್ರಾಕಮ್ಯಂ, ಇಚ್ಛೆದಂತೆ ಸರ್ವೂ ಕೂಡ ಸಿದ್ಧಿಸ್ತದೆ. ನಾವೇನ ನಮ್ಮ ಮನುಷ್ಯನಲ್ಲಿ ಇದು ಬೇಕಪ್ಪ ಅಂತ ಅನಿಸಿದ್ರೆ ಅದು ನಮಗೆ ಸಿಕ್ಕ ಬಿಡ್ತದೆ, ಅದು ಸಿದ್ಧಿ ಆಗಿ ಬಿಡ್ತದೆ. ಯಾವ್ದಪ್ಪ ಅಂದ್ರೆ ಪ್ರಾಕಮ್ಯ ಅಂತ. ಇನ್ನು ಮಹಿಮಾ ಅಂತಂದ್ರೆ ಮಹತೋ ಭಾವೋ ಮಹಿಮಾ ಅಂತ, ಅತಿ ವಿಶಾಲವಾದಂತ ಸ್ವರೂಪವನ್ನು ತಾಳೋದು. ಇದು ಹೇಳಿದ್ರೆ ನಾನು ಮಾರುತಿ ಅತಿ ವಿಶಾಲವಂತ ಸ್ವರೂಪ ತಾಕಲ್ಲ, ಅದು ಯಾವ್ದಾದ್ರು ಮಹಿಮಾ ಅಂತಕ್ಕಂಥದ್ದು. ಇನ್ನು ಈಶಿತ ಅಂತಂದ್ರೆ ಈಶಿನೋ ಭಾವ ಈಶಿತ ಪ್ರಭುತ್ವಂ, ಸ್ಥಾವರ ಪದಾರ್ಥಗಳು ಕೂಡ ಆಜ್ಞಾ ಪರಿಪಾಲಕವಾಗಿಸುವಿಕೆ ಅಂತ ಹೇಳೋದು. ಏನು ಸ್ಥಾವರ ಎಲ್ಲ ನಮ್ಗೆ ಯಾವ್ದು ನಾವು ಅದು ನನಗೆ ಬೇಕು ಅಥವಾ ಅದರಿಂದ ಅದ್ರ ಮೇಲೆ ನಾನು ಅದ್ರ ಆಜ್ಞಾ ವಹಿಸ್ಬೇಕು ಅಂತಾರೆ, ಅದು ಆಜ್ಞಾ ಮಾಡಬಹುದು. ಅದೇನೆಲ್ಲ ಅವು ಕೇಳ್ತಾವ ಅಂತಕ್ಕಂಥದ್ದು. ವಶಿತ ಅಂತಂದ್ರೆ ವಶಿನೋ ಭಾವ ವಶಿತ ಅಂತ, ಸರ್ವಸ್ವವನ್ನು ತನ್ನ ವಶದಲ್ಲಿ ಇರಿಸಿಕೊಳ್ಳುವಂತ. ಈ ವಶೀಕರಣ ಸಾಮರ್ಥ್ಯದಿಂದ ನೀರಿನಲ್ಲಿ ಮುಳುಗಿ ಏಳುವಂತೆ ಭೂಮಿಯಲ್ಲೂ ಕೂಡ ಮುಳುಗಿ ಏಳಬಹುದು ಅಂತಕ್ಕಂಥ. ಇದು ಯಾವತ್ತಪ್ಪ ಅಂದ್ರೆ ವಶಿತ ಅಂತಕ್ಕಂಥ ಶಕ್ತಿ ಇದು. ಇನ್ನು ಕಾಮವಶೀಯತ ಅಂತಂದ್ರೆ ಕಾಮಾನ್ ಅವಶ್ಯತೆ ಇತಿ ಕಾಮವಶೀಯತ ಅಂತಂದ್ರೆ ಕಾಮವಶೀಯನ ಭಾವ ಕಾಮಯಿಷ್ಟ್ವ ಸತ್ಯ ಸಂಕಲ್ಪ ಅಂದ್ರೆ ಸತ್ಯ ಸಂಕಲ್ಪ. ಇವೆ ಅನಿಮಾದ ಅಷ್ಟ ಐಶ್ವರ್ಯಗಳಂತ. ಈ ವಿಭೂತಿಯಲ್ಲಿ ಅತ್ಯಂತ ನಿಷ್ಠೆ ಉಳ್ಳವರಿಗೆ ಏನಾಗತ್ತಪ್ಪ ಅಂದ್ರೆ ಇವೇನದಲ್ಲ ಯಾವುವು ಅಷ್ಟ ಸಿದ್ಧಿಗಳು ಇವು ಸಹಜವಾಗಿ ಪ್ರಾಪ್ತವಾಗುತ್ತವಂತ. ಇದಕ್ಕೆ ನಾವು ದೊಡ್ಡ ತಪಸ್ಸು ಏನು ಮಾಡ್ಬೇಕಾಗಿಲ್ಲ, ಇಷ್ಟು ನಾವು ಆಚರಣೆ ಮಾಡ್ತಾವಂದ್ರೆ ಇವೆಲ್ಲ ಸಹಜವಾಗಿ ಪ್ರಾಪ್ತ ಮಾಡ್ಕೊಂಡೇ ಹೋಗುತ್ತಾರೆ ಅಂತಕ್ಕಂಥದ್ದು. ಹೀಗೆ ಜಗತ್ತು ರೇಣುಕ ಭಗವತ್ಪಾದರು ಪರಮ ಒಂದು ಶಿಷ್ಯನಾಗಿರ್ತಕ್ಕಂಥ ಯಾರು
ಅಗಸ್ತ್ಯ ಮಹರ್ಷಿಯನ್ನ ಅವರು ಈ ವಿಭೂತಿಯ ಮಹಿಮೆಯನ್ನ ಅರಿತು ಅವರು ಮಹಾತಪಸ್ವಿ ಆದರು ಅಂತಕ್ಕಂಥದ್ದು ಅವರಿಗೆಲ್ಲ ಇದನ್ನ ಬೋಧಿಸಿದ್ರು. ಇದನ್ನ ಇನ್ನೂ ಕೂಡ ಈ ಭಸ್ಮದ ಮಹಿಮೆಯನ್ನ ಮುಂದೆ ತಿಳಿಸ್ತಾ ಹೋಗ್ತಾರೆ. ಈ ಒಂದು ಚಿಂತನೆಯನ್ನು ನಾಳೆ ದಿವಸ ಮುಂದುವರಿಸೋಣ ಅಂತ ಹೇಳ್ತಾ ಓಂ ಶಾಂತಿ 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 ಚರಣಾರ್ಪಣ. ಇದುವರೆಗೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಪ್ರಕಾಶ್ ಕಂಬಿ ಗುರುಗಳು ಶ್ರೀ ಸಿದ್ಧಾಂತ ಶಿಖಾಮಣಿಯ ಬರುವ ವಿಭೂತಿಯ ಒಂದು ಮಹಿಮೆಯನ್ನು ನಮಗೆ ತಿಳಿಸಿಕೊಟ್ರು. ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮಿಣಿ ಗೌರಮ್ಮ ತಾಯಿಯವರಿಂದ ವಸ್ತು ನಿರ್ದೇಶನ ರೂಪಮಂಗಲವನ್ನು ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರಗಳು. ಓಂ ಶ್ರೀ ಸದ್ಗುರು ಶುದ್ಧ ಬ್ರಹ್ಮಣೇ ನಮಃ. जो सुख नित्य प्रकाश विभू नाम रूप आधार मति न लखै सिहि पति लखै सो मई शुद्ध अपार अप्ति अपार स्वरूप मम लहरी विष्णु महेश विधिर विचंदा वरुणयमं शक्ति धनेश गणेश जाकृपालु सर्वज्ञ को हिय भारत मुनि ध्यान ताको होत उपादितै मोमय नित्याभान ऐति जानै बिन जगत मानहु जे परिसाम न सै भुजग जग जीलहै तो हम आपे आप बोध चाहि जाको सुकृति भजत राम निष्काम सो मेरो हरि आत्मा काहू करू प्रणाम सो मेरो हरि आत्मा काहू करू प्रणाम. सद्गुरु श्री पंडित पीताम्बर जी महाराज की जय. सद्गुरु श्री साधु निश्चलदास जी महाराज की जय. सद्गुरु श्री शरणगत स्वामी जी महाराज की जय. जय मंगलम जय नमः पार्वती पति शिव हर हर महादेव. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ವಸ್ತು ನಿರ್ದೇಶನ ರೂಪಮಂಗಲವನ್ನು ನಡೆಸಿಕೊಟ್ಟ ಶುದ್ಧ ಬ್ರಹ್ಮಿಣಿ ಗೌರಮ್ಮ ತಾಯಿಯವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮಸ್ಥ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ವೇದ ಸಮ್ಮತವಾದ ಮೋಕ್ಷ ವಿಚಾರವನ್ನು ನಮಗೆಲ್ಲರಿಗೂ ತಿಳಿಸಿಕೊಡ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತೇನೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮರಲ್ಲಿ ಅನಂತ ಅನಂತ ಪ್ರಣಾಮಗಳು. ಸಿದ್ಧಾಂತ ಶಿಖಾಮಣಿ ಒಳಗ ಒಂದು ಶ್ಲೋಕ ಬರ್ತದ.
ಪಿಂಡಸ್ಥಲದ ಶ್ಲೋಕ ಅದು. ಬಹುಜನ್ಮ ಕೃತೈ ಪುಣ್ಯೆ ಪ್ರಕ್ಷೀಣೆ ಪಾಪ ಪಂಜರೆ. ಅಂದ್ರೆ ಪಾಪಗಳು ಏನದವ ಅವೇ ನಮ್ಮ ಮಲಗಳು. ಆ ಮಲಗಳು ಕಳ್ಕೋಬೇಕಾದ್ರೆ ಅನಂತ ಜನ್ಮದ ಪುಣ್ಯ ಮಾಡಿದವರಿಗೆ ಇದು ಮಾಡ್ಲಿಕ್ಕೆ ಸಾಧ್ಯ ಅದ. ಬಹುಜನ್ಮ ಕೃತ ಪುಣ್ಯವಂತರಿಗೆ ಮಾತ್ರ ಇಂಥ ಮಲದೋಷ ವಿಕ್ಷೇಪ ದೋಷಗಳನ್ನು ಕಳ್ಕೊಂಡು ಮೋಕ್ಷಕ್ಕ ಅಣಿಯಾಗುವಂತ ಸಾಧ್ಯತೆ ಸಿದ್ಧತೆಗಳು ಸಾಧಿಸ್ತವ. ಬಹುಜನ್ಮ ಕೃತ ಪುಣ್ಯ ಪ್ರಕ್ಷೀಣೆ ಪಾಪ ಪಂಜರೆ ಶುದ್ಧಾಂತಃಕರಣೋ ದೇಹಿ. ಏನು ಅಂತಃಕರಣ ಶುದ್ಧ ಆಗದು ಅಂಥವ್ರಿಗೆ ಏನಂತಾರಂದ್ರ ದೇಹಿ ಪಿಂಡ ಶಬ್ದೇನ ಗೀಯತೆ. ಅದಕ್ಕೇನಂತಾರ ಪಿಂಡ ಪಿಂಡ ಅಂತಾರ. ಪಿಂಡ ಅಂದ್ರೆ ಏನಂತಂದ್ರ ಅಂತಃಕರಣ ಶುದ್ಧವಾದ ಜೀವ. ಅದು ಶುದ್ಧ ಅಂತಃಕರಣ ಆಗ್ಬೇಕಾದ್ರೆ ಎಷ್ಟೋ ಜನ್ಮದ ಪಾಪಗಳು ಅವನಿಗೆ ಅಶುದ್ಧ ಮಾಡಿರ್ತಾವ. ಆ ಅಶುದ್ಧ ಮಾಡಿದಂತ ಪಾಪಗಳನ್ನ ಕಳ್ಕೋಬೇಕಾದ್ರೆ ಅವ ಎಷ್ಟೋ ಜನ್ಮದ ಪುಣ್ಯನೂ ಮಾಡಿರ್ಬೇಕಾಗಿರ್ತದೆ. ಪುಣ್ಯವಂತರಿಗೆ ಮಾತ್ರ ಅದು ಸಾಧ್ಯ ಅದ. ಬಹುಜನ್ಮ ಕೃತ ಪುಣ್ಯ ದೇಹಕ್ಕ ಧರ್ಮಕ್ಕ ಮತ್ತ ಕರ್ಮಕ್ಕ ಇವಕ್ಕ ಬಿಡ್ಲಾರದ ಸಂಬಂಧ ಇದೆ. ದೇಹದಿಂದ ಕರ್ಮ, ಕರ್ಮದಿಂದ ದೇಹ. ಜೀವಾತ್ಮ ದೇಹ ಧರಿಸಿ ಕರ್ಮ ಮಾಡುತ್ತಾನೆ. ಆ ಕೃತ ಕರ್ಮ ಅವನಿಗೆ ಮತ್ತೊಂದು ದೇಹ ನೀಡುತ್ತದೆ. ಕರ್ಮವು ಇಬ್ಬಗೆಯ, ಒಂದು ಪುಣ್ಯ ಒಂದು ಪಾಪ. ಇವೆರಡೂ ಜನನ ಮರಣಗಳಿಗೆ ಕಾರಣವಾಗಿವೆ ನಿಜ. ಆದರೆ ಪಾಪ ಕರ್ಮವು ಸಂಸಾರಿಕ ಬಂಧನಗಳನ್ನು ಮತ್ತಷ್ಟು ಬಿಗಿಗೊಳಿಸುತ್ತದೆ. ಪುಣ್ಯ ಮಾತ್ರ ಆ ಬಂಧನವನ್ನ ಶಿಥಿಲಗೊಳಿಸುತ್ತದೆ ಅಂತ ಮಾತಾಡ್ತಾರೆ. ಈ ಪಾಪ ಪುಣ್ಯದೊಳಗ ಯಾವುದು ಪುಣ್ಯ ಯಾವುದು ಪಾಪ ಅಂತ ಕೇಳಿದ್ರೆ ಅದು ನಿರ್ಧರಿಸುವುದು ಅಷ್ಟು ಸುಲಭವಲ್ಲ. ಪಾಪ ಪುಣ್ಯ ಯಾವುದು ಚಲೋ ಯಾವುದು ಕೆಟ್ಟ ಅನ್ನಕ್ಕೆ ಬರಂಗಿಲ್ಲ. ಬಹು ಜನ ಎರಡನ್ನೂ ತಪ್ಪಾಗಿ ತಿಳಿಯುತ್ತಾರೆ. ಸಕಾಮ ಪೂಜೆ ಪುಣ್ಯವೆಂದು ಅವರ ಭಾವನೆ. ಆದರೆ ಪುನರ್ಜನ್ಮಕ್ಕೆ ಅದು ಕಾರಣವಾಗುವುದರಿಂದ ಅದು ಪುಣ್ಯಕರ್ಮವಲ್ಲ ಎಂದು ಬಲ್ಲವರ ಅಭಿಪ್ರಾಯ. ಸೂತಕದಲ್ಲಿ ದಾನ ಮಾಡುವುದು ಇದೇನು ಸೂತಕದಲ್ಲಿ ದಾನ ಮಾಡೋದು ಇದು ಪಾಪ ಎಂದು ಕೆಲವರಿಗೆ ಗ್ರಹಿಕೆ. ದಾನ ಯಾವಾಗ ಮಾಡಿದರೂ ಪುಣ್ಯ ನೀತಿವಿದರ ಅಭಿಪ್ರಾಯ. ಹರಿಜನರಿಗೆ ದೇವಾಲಯ ಪ್ರವೇಶ ಮಾಡಲು ಅನುಮತಿ ನೀಡುವುದು ಪಾಪ ಎಂದು ಕೆಲವರ ಭಾವನೆ. ಅರಿತವರ ದೃಷ್ಟಿಯಲ್ಲಿ ಅದು ಪುಣ್ಯ. ಕರ್ಮಣೋ ಗಹನಾಗತಿ. ಕರ್ಮದ ವಿಚಾರ ಬಹಳ ಸೂಕ್ಷ್ಮ ಅದ. ಈ ಬ್ರಹ್ಮಜ್ಞಾನ ಸಿಕ್ಕವ್ರಿಗೆಲ್ಲ ಹೇಳೋದು ಪಾಪದ ಕೆಲಸ ಅಂತೇಳಿ ಕೆಲವೊಬ್ರು ಅಂತಾರೆ. ಹಿಂಗೆಲ್ಲ ಬಹಳಷ್ಟು ವಿಚಿತ್ರ ಅದಾವ. ನಾನಾ ರೀತಿಯಾದಂತ ಅದಕ್ಕೆ ತಕ್ಕಂತೆ ಮತ್ತೆ ಸಂಸ್ಕೃತ ಶ್ಲೋಕಗಳನ್ನ ರಚನೆ ಮಾಡ್ಯಾರ. ಕರ್ಮದ ಹದ ತಿಳಿಯದ ಜೀವ ಸದಾ ಪ್ರಪಂಚದ ರಾಟಾಳದಲ್ಲಿ ಸಿಲುಕುತ್ತಾನೆ. ಅರಿತವ ಅದರಿಂದ ಬಿಡುಗಡೆ ಹೊಂದುತ್ತಾನೆ. ಅದಕ್ಕೆ ಈ ಪಾಪ ಪುಣ್ಯದ ಚಕ್ಕರ್ ಬಿಡ್ರಿ, ಪರಮಾತ್ಮ ಒಬ್ಬನೇ ಸತ್ಯ. ಈ ಪಾಪ ಪುಣ್ಯ ಯಾರ ಕೆಲಸ ಇದು? ಕೂಟಸ್ಥಂದ ಏನು ಆಭಾಸಂದ್ರೆ ಆಭಾಸನ್ ಕೆಲಸ ಇದು. ಅದಕ್ಕೆ ಉಳಿದೆಲ್ಲ ಅಸತ್ಯ. ಅಸತ್ಯಕ್ಕಾಗಿ ಮಾಡಲಾಗುವುದೆಲ್ಲ ಬಾಧಕ ಕರ್ಮ. ಪರಮಾತ್ಮನಿಗಾಗಿ ಮಾಡುವುದೆಲ್ಲ ಸಾಧಕ ಕರ್ಮ. ಬಾಧಕ ಕರ್ಮ ಸಾಧಕ ಕರ್ಮ ಈ ಶಬ್ದಗಳು ಬಳಸ್ತಾರೆ. ದಾನ ಜಪ ತಪ ಅರ್ಚನ ಕಾಯಕ ಏನಾದರೂ ಸರಿ ಸಕಾಮ ಭಾವನೆಯಿಂದ ಮಲಿನವಾಗಿದ್ದರೆ ಅದು ಬಾಧಕವೇ. ಅದು ಮತ್ತೊಂದು ಜನ್ಮಕ್ಕೆ ಕಾರಣ ಆಗ್ತದೆ. ಸಕಾಮ ಕರ್ಮನೇ ಏನದ ಅಂದ್ರೆ ಬಾಧಕ ಕರ್ಮ. ನಿಷ್ಕಾಮ ಇತ್ತಂದ್ರೆ ಅದು ಏನ್ ಮಾಡ್ತದ?
ವಿಮೋಚನೆ ಅಂದ್ರೆ ಮೋಕ್ಷಕ್ಕೆ ಕಾರಣ ಆಗ್ತದ. ನಿಷ್ಕಾಮ ಕರ್ಮನೇ ನೋಡ್ರಿ, ಸಕಾಮ ಬಾಧಕ, ನಿಷ್ಕಾಮ ಸಾಧಕ. ಈ ರೀತಿ ಮಾಡಿ ಪ್ರಕ್ಷಿಣೆ ಪಾಪ ಪಂಜರೆ ಅಂತಂದ್ರ ಹಲವಾರು ಜನ್ಮಗಳಿಂದ ಸಾಧಕನು ಏನ್ ಮಾಡ್ತಾನ, ಪುಣ್ಯದ ಕರ್ಮಗಳನ್ನು ಆಚರಿಸುತ್ತಾ ಬಂದ ಜೀವಾತ್ಮನ ಪಾಪ ಸಮೂಹ ಉರಿಗೊಡ್ಡಿದ ಕರ್ಪೂರದಂತೆ ಬಿಸಿಲಿನೆದುರಿಗೆ ಮಂಜಿನಂತೆ ಕರಗುತ್ತದೆ, ಕೊನೆಗೆ ಪೂರ್ಣ ನಾಶವಾಗುತ್ತದೆ. ಪುಣ್ಯನೇ ಮಾಡ್ಕೋತ ಹೋಗ್ಬೇಕು, ಒಟ್ಟ ಪಾಪ ಮಾಡ್ಲಾರ್ದಂಗ ಒಳ್ಳೆ ನಿಷ್ಕಾಮ ಕರ್ಮ ಮಾಡ್ಕೋತ ಹೋದ್ರ ಬಿಸಿಲಿಗೆ ಮಂಜ್ ಹೆಂಗ್ ಕರಿಗೋತದ ಹಂಗೆ ಕರಿಗಿ ಹೋಗ್ಬಿಡ್ತದ, ಕೊನೆಗೆ ಪೂರ್ಣ ನಾಶವಾಗುತ್ತದೆ. ಆ ರೀತಿ ಶುದ್ಧ ಅಂತಃಕರಣ ಏನದನ ಅವನೇ ಪರಿಶುದ್ಧ. ಈ ರೀತಿ ಪರಿಶುದ್ಧವಾದ ಅಂತಃಕರಣ ಮುಂದೆ ಏನಾಗ್ತಾನ, ಅವನು ಬ್ರಹ್ಮ ಆಗ್ತಾನ, ಶಿವ ಆಗ್ತಾನ. ಸಿಂಹದ ಮರಿ ಏನಾಗ್ತದ, ಮುಂದೆ ಸಿಂಹ ಆಗ್ತದಲ್ಲ, ಹಂಗ ಅವನು ಪರಿಶುದ್ಧ ಆದವನೇ ಮುಂದೆ ಶಿವ ಆಗ್ತಾನ. ಅವನ ಇಂದ್ರಿಯಗಳು ಶುದ್ಧ, ಅವನ ದೇಹ ಶುದ್ಧ, ಅವನ ಅಂತಃಕರಣ ಶುದ್ಧ. ಈ ರೀತಿ ಇದ್ದಾಗ ಪಿಂಡ ಶಬ್ದೇನ ಗೀಯತೆ, ಅವನಿಗೇ ಪಿಂಡಸ್ಥಲಿ ಎನ್ನುತ್ತಾರೆ ಶಿವಯೋಗಿ ಶಿವಾಚಾರ್ಯರು. ಅದಕ್ಕೆ ಇದು ಯಾಕೆ ಹೇಳಕತ್ತೀನಿ ಇಲ್ಲಿ ಅಂತಂದ್ರೆ, ಅದು ಪಿಂಡ ಏನದ ಬೀಜ ರೂಪದಾಗ ಶುದ್ಧ ಅಂತಃಕರಣ ಆದಂತ ಜೀವ ಪಿಂಡ ಏನದ ಬೀಜ ರೂಪದಾಗ. ಆ ಬೀಜ ರೂಪದಾಗ ಇರಂತ ಪಿಂಡಕ್ಕೆ ನಾವು ಏನನ್ಬೇಕು, ಅದರಂಗೆ ಇಲ್ಲಿ ಇನ್ನೂ ಒಂದು ವಚನ ಬರ್ತದ, ಫಸ್ಟ್ ವಚನನೇ ಅದ. ಏನ್ ವಚನ ಇದು ಅಂತಂದ್ರೆ, ಉದಕದೊಳಗೆ ಬೈಚಿಟ್ಟ ಬೈಕೆ ಕಿಚ್ಚಿನಂತಿದ್ದಿತ್ತು, ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು, ನನೆಯೊಳಗಣ ಪರಿಮಳದಂತಿದ್ದಿತ್ತು, ಕೂಡಲ ಸಂಗಮ ದೇವ ನಿಮ್ಮ ನಿಲುವು ಕನ್ಯೆಯ ಸ್ನೇಹದಂತಿದ್ದಿತ್ತು. ಇಲ್ಲಿ ಕೆಲವೊಂದು ದೃಷ್ಟಾಂತಗಳು ಕೊಡ್ತಾರೆ. ಈ ಒಂದು ಎಲ್ಲಕ್ಕಿಂತ ದೊಡ್ಡದೇವದು ಜೀವ ಈ ಪ್ರಪಂಚದ. ಅದು ಆಕಾಶ, ಆಕಾಶದಿಂದ ಶಬ್ದ, ಶಬ್ದದಿಂದ ಏನ್ ಬರ್ತದೆ, ಆಕಾಶ, ಆಕಾಶದಿಂದ ಶಬ್ದ, ಆಕಾಶದಿಂದ ನೆಕ್ಸ್ಟ್ ಯಾವ್ದು ಹುಡ್ತದೆ, ವಾಯು. ವಾಯುಲಿಂತ ಅಗ್ನಿ, ಅಗ್ನಿಲಿಂತ ಜಲ, ಜಲದಿಂದ ಪೃಥ್ವಿ. ಹಿಂಗ ಇವು ಒಂದಕ್ಕೊಂದವ. ಮೊದಲ ಜೀವ ಸೃಷ್ಟಿ, ಈ ದೇಹಾಭಿಮಾನಿ ಜೀವ, ಈ ಪ್ರಪಂಚಾಭಿಮಾನಿ ಜೀವ, ಅದೇ ಜೀವನೊಳಗೆ ಮಾಯೆ, ಅಜ್ಞಾನ, ಅವಿವೇಕ ಎಲ್ಲ ಅದ. ಆ ಜೀವದ ನೆಕ್ಸ್ಟ್ ಆಕಾಶ, ಆಕಾಶದ ತೆಳಗ ವಾಯು, ವಾಯು ತೆಳಗ ಅಗ್ನಿ, ಅಗ್ನಿ ತೆಳಗ ಜಲ, ಜಲದಿಂದ ಇದು. ಇಲ್ಲೇನಂತಂದ್ರ ಏನಂತಾನ, ಉದಕದೊಳಗೆ ಬೈಚಿಟ್ಟ ಬೈಕೆ ಕಿಚ್ಚಿನಂತ. ಅದು ಅಗ್ನಿ ಎಲ್ಲಿತ್ತು, ನೀರಾಗೆ ಇತ್ತು. ನೀರೊಳಗೆ ನಿಂತೆ ಅದು ಅಗ್ನಿ ಮುಂದೆ ಡೆವಲಪ್ ಆಗ್ಯಾವ. ಈಗ ನೀರೊಳಗೆ ಅಗ್ನಿ ಯಾವ್ದಲ್ರಿ, ಈಗ ನೀವು ಕುಡಿಯೋ ನೀರದಲ್ಲ, ಅದ್ರೊಳಗೆ ಅಗ್ನಿ ಯಾವ್ದ ಇಲ್ಲ. ಅಗ್ನಿ ಇಲ್ಲ ಅಂತಂದ್ರ ಅದು ನೀರಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಗ್ನಿ ಇದ್ದದಕ್ಕೆ ಅದು ನೀರಾಗ್ಯದ. ಒಂದ್ ವೇಳೆ ಫ್ರಿಜ್ನಾಗ ಇಟ್ಟದ್ರ ಒಂದು ಅಗ್ನಿ ಎಲ್ಲ ತೆಗೆದು ಬಿಡ್ರಿ, ಮಂಜುಗಡ್ಡೆ ಆಗ್ಬಿಡುತ್ತೆ. ಅಗ್ನಿಯಾಗಿ ಉಳಿಬೇಕಾದ್ರ ಇದು ನೀರಾಗಿರ್ಬೇಕಾದ್ರ ಅದ್ರಾಗ ಅಗ್ನಿ ಇದ್ದಾಗೆ ಅದು ನೀರಾಗಿರ್ತಾವ. ಹಂಗ ಈಗ ನೀರೊಳಗೆ ಅಗ್ನಿ ಹೆಂಗದಪ್ಪ, ನೀರು ಹೋಗಿ ಆವಿಯಾಗಿ
ಅಗ್ನಿಲಿಂತ ಆವಿಯಾಗಿ ಹೋಗ್ಬಿಡ್ತದಲ್ರಿ, ನೀರು ತನ್ನ ಅಸ್ತಿತ್ವ ಕಳ್ಕೊತದಿಲ್ಲ. ಆವಿಯಾಗಿ ನೀರು ತನ್ನ ಅಸ್ತಿತ್ವ ಕಳ್ಕೊಂಡು ಆವಿಯಾಗಿ ಹೋಗ್ಬಿಡ್ತದ, ಅಲ್ಲಿ ಇರ್ಲಾದ ಖಾಲಿ ಆಗಿಬಿಡ್ತದ, ಇಲ್ಲದಂಗ ಆಗ್ಬಿಡ್ತದ. ಹಂಗ ಇಲ್ಲಿ ಏನಾಗಬೇಕಾಗ್ಯದ ಅಂತಂದ್ರೆ, ಆ ನೀರೊಳಗೆ ಅಗ್ನಿ ಹೆಂಗಿತ್ತು, ನೀವು ಮುಟ್ಟಿದ್ರೆ ನೀರಿಗೆ ಕೈಗೆ ಹತ್ತದ ಅನ್ನೋದು ಅಗ್ನಿ. ತಣ್ಣೀರು ಮುಟ್ಟಿದ್ರೆ ಎಷ್ಟೇ ತಣ್ಣ ನೀರದ ಅಂತಂದ್ರೂ ಅದ್ರಾಗ ಅಗ್ನಿ ಅದ ಇಲ್ಲ? ಅಗ್ನಿ ಅದ. ಅದೇ ಅಗ್ನಿ ಹೆಂಗದ ನೀರೊಳಗ ಕೈಲೇ ಮುಟ್ಟಿದ್ರೆ ನಿಮಗೆ ಏನು ಹತ್ತುತ್ತಾ ಇಲ್ಲ, ಅದು ಉಷ್ಣ. ಅವ್ಯಕ್ತವಾಗಿದೆ. ನಿಮ್ಮ ಇಂದ್ರಿಯಕ್ಕಾದ ವೇದ್ಯವಾಗ್ತಾ ಇಲ್ಲ, ಅವ್ಯಕ್ತವಾಗ್ಯದ. ಅದೇ ಹೇಳ್ಬೇಕಾಗ್ಯದ. ಈಗ ನಾವೀಗ ಅವ್ಯಕ್ತ ಅನ್ನೋದೇ ಹೇಳ್ಬೇಕಾಗ್ಯದ. ಮತ್ತೆ ಒಂದ್ರೊಳಗೊಂದು ಅವ್ಯಕ್ತದ. ಭೂಮಿಯೊಳಗ ನೀರವ, ನೀರೊಳಗ ಅಗ್ನಿ ಅದ, ಅಗ್ನಿಯೊಳಗ ವಾಯು ಅದ, ವಾಯುವಿನೊಳಗ ಆಕಾಶ ಅದ. ಮುಂದೆ ಇವೆಲ್ಲ ದಾಟಿ ಹೋದ್ರೆ ಕಡೆ ಒಂದು ಜೀವ ಅಂತ ಹಿಂಗೆಲ್ಲದು. ನೆಕ್ಸ್ಟ್ ಏನು, ಸಸಿಯೊಳಗಣ ರಸದ ರುಚಿ ಅಂತಿದ್ದಿತ್ತು. ಈಗ ಯಾವುದೋ ಒಂದು ಹಣ್ಣಿನ ಸಸಿ ತೋರಿ, ಯಾವುದರ ಸಸಿ ತೋರಿ, ಹಣ್ಣಿನ ರುಚಿ ಗೊತ್ತದ. ಅದ್ರದ್ದು ಸಸಿ ತಗೊಳಕ್ ಗೊತ್ತಿರಲ್ಲ. ಆ ಸಸಿಗೆ ಸಣ್ಣದೊಂದು ಸಸಿ ಇರ್ತದ, ಅದ ಬೇರ, ಕಾಂಡ, ಎಲಿ, ಕಾಯಿ, ಹೂವ ಏನ ಬಿಟ್ಟಿರಂಗಿಲ್ಲ, ಸಣ್ಣ ಸಸಿ ಇರ್ತದ. ಆ ಸಸಿ ಒಳಗ ನೀವು ಯಾವುದರ ಆ ಸಸಿಯ ಯಾವ ಭಾಗವನ್ನ ನೀವು ಮೂಗಿಗೆ, ನಾಲಿಗೆಗೆ ಹಚ್ಕೊಂಡು ನೋಡಿದ್ರ ಆ ಹಣ್ಣಿಂದ ರುಚಿ, ವಾಸನೆ ಏನಾರ ಗೊತ್ತಾಗ್ತದೇನೋ ಅಂತ ಕೇಳ್ತಾರ. ಏನು ಗೊತ್ತಾಗ. ಅದೇ ಒಯ್ದು ಸಸಿ ನೀವು ಒಯ್ದು ಎಲ್ಲರ ಭೂಮಿ ಒಳಗೆ ಹಾಕಿ ಬೆಳೆಸಿದ್ರಿ ಅಂತಂದ್ರ ಲಾರಿಗಟ್ಲೆ ಫಲ ಬರ್ತವೆ. ಕಾಲಾಂತರದಲ್ಲಿ ಆ ಸಸಿನೇ ದೊಡ್ಡದಾಗಿ ಏನಾಯ್ತು, ಮರ ಆಗ್ತದ, ಫಲ ಕೊಡ್ತದ. ಮನೆಯೊಳಗಣ ಪರಿಮಳದಂತಿದ್ದಿತ್ತು. ಮೊಗ್ಗು ಬಂದ ಮೇಲೆ ಒಂದ್ ಸ್ವಲ್ಪ ಮೊಗ್ಗಿಗೆ ಸುವಾಸನೆ ಗೊತ್ತಾಗ್ತದೆ, ಗಿಡದೊಳಗ ಹೂವಿಂದು ಮೊಗ್ಗು. ಆ ಮೊಗ್ಗು ಬಿಡೋದಕ್ಕಿಂತ ಮೊದಲು ಒಂದು ಸ್ವಲ್ಪ ಕುಡಿಗಟ್ಲೆ ಬಿಟ್ಟಿರ್ತದ ನೋಡ್ರಿ ಒಳಗ ಗಿಡದಾಗೆ. ಅದು ತಗೊಂಡೇನು ಬಾಯಾಗಿ ಇಟ್ಕೊಂಡ್ರು ಗೊತ್ತಾಗಲ್ಲ, ಮೂಗಿಗೆ ಹಚ್ಕೊಂಡ್ರು ಗೊತ್ತಾಗಲ್ಲ. ವಾಸನೆ ನನೆ ಅಂತಂದ್ರ ಅದು ಪೂರ್ತಿ ಎಳೆಯಾದ ಮೊಗ್ಗು, ಅತ್ಯಂತ ಎಳೆಯ ಮೊಗ್ಗು. ನನೆ ಅಂತಂದ್ರೆ ಎಳೆಯ ಮೊಗ್ಗು. ಎಳೆಯ ಮೊಗ್ಗು ಅದು ಮೂಗಿಗೆ ಹಚ್ಕೊಂಡ್ರೆ ಅದ್ರ ವಾಸನೆ ಗೊತ್ತಾಗ್ತದೇನು? ಮತ್ತ ಅಲ್ಲಿ ವಾಸನೆ ಇಲ್ಲೇನು? ಸಸಿ ಒಳಗೆ ಗಿಡ ಹಣ್ಣುಗಳು ಆವ ಇಲ್ಲ? ಸಸಿ ಒಳಗೆ ಹಣ್ಣು ಅದಾವ, ಅವ್ಯಕ್ತ ಅದಾವ. ಗಿಡದಾಗ ಸಸಿ ಒಳಗ ಹಣ್ಣು ಅದಾವ. ಮತ್ತ ನನೆ ಅಂತಂದ್ರ ಎಳೆಯ ಮೊಗ್ಗಿನೊಳಗೆ ಆ ಒಂದು ಮಕರಂದ ಸುವಾಸನೆ ಮೂಗಿಗೆ ಹಚ್ಕೊಂಡ್ರೆ ಇಲ್ಲ ಅಂತಂದ್ರ, ಇಲ್ಲ ಅಂತಂದ್ರ ಅದ್ರೊಳಗೆ ಇಲ್ಲ ಅಂತೀರ. ಸ್ವಲ್ಪ ಹೊತ್ತು ಬಿಟ್ರೆ ಅದು ಮೊಗ್ಗಾಗಿ ಹೂವಾಗಿ ಅರಳತ್ತಂದ್ರ ಅದ ಅದು ಅದ ಅಲ್ಲಿ. ಹಂಗ ಅದ್ರೊಳಗ ಹೆಂಗದ ಅಂದ್ರೆ ಅವ್ಯಕ್ತವಾಗ್ಯದ. ಕೂಡಲ ಸಂಗಮ ದೇವ, ನಿಮ್ಮ ನಿಲುವು ಕನ್ಯೆಯ ಸ್ನೇಹದಂತಿದ್ದಿತ್ತು. ಏನಾಗ್ತದ? ಕನ್ಯೆಯ ಸ್ನೇಹ
ಒಂದ್ ಕನ್ಯನ್ನ ನೋಡಿ ಮದಿ ಮಾಡ್ಕೊಂಡು ಬಂದಿರಿ. ಈಗ ಏನ್ ಮಾಡ್ಯದ ಅದು ಕನ್ಯೆ? ನಿಮ್ಮ ಮನೆಯೊಳಗೆ ತನ್ನದೇ ಒಂದು ಸೈನ್ಯ ಬೆಳೆಸ್ಬಿಟ್ಟ. ತನ್ನದೇ ಆದ ಒಂದು ಸೈನ್ಯ ಬೆಳೆಸಿ ಏನ್ ಮಾಡ್ಲಕ್ಕತ್ತದ? ಕನ್ಯೆ ನಿಮಗೆ ಜಾಗ ಇಲ್ದಂಗ ಮಾಡ್ಲಕ್ಕತ್ತದ. ನಿಮ್ ಬಾಯಿ ಎತ್ತಲಾರ್ದಂಗ ಗಪ್ಪಿರ್ತೆ ಏನಂತೆ ಅಂತಾರ, ಕುಮ್ಮಿರ್ತೆ ಏನಂತೇನೆ. ಹೆಂಗ್ ಮಾಡ್ತಾರ? ನಿಮ್ಮನ್ನೇ ಇಲ್ಲದಂಗ ಮಾಡಿ ಅವ್ರದ್ದ ಬೆಳೆಸ್ಕೊಂಡ್ಬಿಟ್ರ ಇಲ್ಲ? ಮೊದಲು ಹೆಂಗಿದ್ರಿ, ಈಗ ಹೆಂಗಾಗಿರಿ ನೋಡಿರ? 30ರಿಂದ 40 ನಿಮ್ದೇನು ವರ್ಚಸ್ಸಿತ್ತು, ಈಗ 60ರಿಂದ 70 ನಿಮ್ದು ಏನದ ಇಲ್ಲ ಹಣವರ? ಏನ್ರಿ? ನಮಗೆ ಈ ಸತ್ಸಂಗ ಬಂದಾಗಿನಿಂದರಿ ನಮಗ ಆದ ಯಾವ್ದು ಭಯ ಹೋಗ್ಬಿಟ್ಟದ್ರಪ್ಪ. ಈ ಸತ್ಸಂಗ ಬಂದಾಗ ಹೆಂಗದ ಕೇಳಕತ್ತಿಲ್ಲ. ನಿಮ್ ಮನೆ ಬರ ಹೆಂಗದತ್ ಅದು ಕೇಳಕತ್ತೀವಿ ಈಗ ನಾವು. ಕನ್ಯೆಗೆ ಸ್ನೇಹ ಮಾಡಿದ್ದಕ್ಕ ನಿಮ್ ಸ್ಥಿತಿಗತಿ ಏನಾಗ್ಯದ? ಹಂಗ ಇಲ್ಲಿ ಸಹಿತ ನೀವ್ ಹೇಳಿದ್ ಕರೆಕ್ಟ್ ಅದ. ಇಲ್ಲಿ ಏನಾಗ್ಬಿಟ್ಟದ ಅಂತಂದ್ರೆ ಕೂಡಲ ಸಂಗಮ ದೇವರ ಸ್ನೇಹ ಮಾಡಿದ್ದು ಏನಾಗ್ಬಿಟ್ಟದ? ಕೂಡಲ ಸಂಗಮನಾಥನ ಸ್ವರೂಪನೇ ನೀವು ಆಗ್ಲಕತ್ತೀರಿ. ಈ ಕನ್ಯೆಯ ಸ್ನೇಹದಂತಿದ್ದಿತ್ತು ಅಂತಂದ್ರೆ ಏನಾಗ್ಯದ? ಅದರ ಪ್ರಭಾವ ಹೆಚ್ಚಾಗಿ ನಿಮ್ಮದು ಪ್ರಭಾವ 0 ಆಗ್ಯದ, ಅಭಾವ ಆಗಿಬಿಟ್ಟದ. ನೀವು ಅಭಾವ ಆಗಿ ಅದರ ಪ್ರಭಾವ ಹೆಚ್ಚಾಗ್ಯದ. ಹಂಗ ಇಲ್ಲಿ ಸಹಿತ ಕೂಡಲ ಸಂಗಮ ದೇವರ ಪ್ರಭಾವ ಹೆಚ್ಚಾಗಿ ನಮ್ಮ ಅದು ಏನಾಗ್ಲಕತ್ತದ? ಅಭಾವ ಆಗ್ಲಕತ್ತ. ನಾವು ಇಲ್ಲದಂಗ ಆಗ್ಲಕ್ಕ. ನಾವ್ ಯಾರು ಏನು ಎಂತ ಏನೇನೋ ತಿಳ್ಕೊಂಡಿವಿ, ಅವು ಯಾವ ನಾವಲ್ಲ. ಅದಕ್ಕೆ ಇಲ್ಲಿ ಹೇಳ್ಬೇಕಾಗಿದ್ದು ಏನ್ ಹೇಳ್ಬೇಕಲ್ಲಕತ್ತೀನಿ ಅಂತಂದ್ರೆ, ಆಭಾಸ ಅಂತಂದ್ರ ಪ್ರತಿಬಿಂಬ ಅಂತೇಳಿ ಅಂತೀವಲ್ಲ, ತಿಳಿಯೋದ್ರ ಸಲುವಾಗಿ ಹೇಳ್ತೀವಿ ಅಷ್ಟೇ ಹೊರತು ಅದು ಆಭಾಸ ಏನದಪ್ಪ ಅಂತಂದ್ರೆ ಅವ್ಯಕ್ತವಾದ ಬ್ರಹ್ಮ ಸ್ವರೂಪ. ಅದು ಆಭಾಸನೊಳಗೆ ಬ್ರಹ್ಮ ಹೆಂಗದ? ನೀರೊಳಗೆ ಹೆಂಗ ಅಗ್ನಿ ಅವ್ಯಕ್ತವಾಗಿದೆಯೋ, ಸಸಿ ಒಳಗ ರಸದ ರುಚಿ, ಹಣ್ಣಿನ ರುಚಿ ಹೆಂಗ ಅವ್ಯಕ್ತವಾಗಿದೆಯೋ, ಮನೆಯೊಳಗ ಯಾವ ರೀತಿ ಒಂದು ಪರಿಮಳ ಅವ್ಯಕ್ತವಾಗಿದೆಯೋ, ಅದೇ ರೀತಿ ಕನ್ಯೆ ಒಳಗ ಒಂದು ಗೃಹಿಣಿ ಅವ್ಯಕ್ತವಾಗಿ ಹೇಗಿದ್ದಾಳೋ, ವರನೊಳಗ ಒಬ್ಬ ಏನದನ ಗೃಹಸ್ಥ ಅವ್ಯಕ್ತವಾಗಿ ಹೇಗಿದ್ದಾನೋ, ಹಂಗ ಈ ಒಂದು ಆಭಾಸನೊಳಗ ಅವ್ಯಕ್ತವಾಗಿ ಯಾರದಾರ? ಬ್ರಹ್ಮನೇ ಅದನ. ಆಭಾಸನೊಳಗ ಬ್ರಹ್ಮನ ಒಂದು ಅಂಶ ಆಭಾಸನೊಳಗದ. ಈಗ ಕೂಟಸ್ಥನೇ ಇರ್ಲಿಲ್ಲ ಅಂತಂದ್ರೆ ಕೂಟಸ್ಥನ ಪ್ರತಿಬಿಂಬ ಹೌದಿಲ್ಲ ಅದು ಆಭಾಸ. ಚಿತ್ತ ಆಭಾಸ. ಚಿತ್ತ ಅಂದ್ರೆ ಬ್ರಹ್ಮ, ಚಿದ್ರೂಪ ಬ್ರಹ್ಮ. ಎದರದರೆ ಪ್ರತಿಬಿಂಬ ಅಲ್ಲದು, ಬ್ರಹ್ಮಂದೇ ಪ್ರತಿಬಿಂಬ. ಚಿದಾಭಾಸ ಅಂದ್ರೆ ಚಿತ್ತ ಅಂದ್ರೆ ಬ್ರಹ್ಮ. ಸತ್ತ ಚಿತ್ತ ಆನಂದ ನಿತ್ಯ ಪರಿಪೂರ್ಣ. ಚಿತ್ತ ಅಂದ್ರೆ ಬ್ರಹ್ಮ. ಆ ಚಿತ್ತದ ಚಿದ್ರೂಪ ಬ್ರಹ್ಮಂದೇ ಏನದಪ್ಪ ಅಂದ್ರೆ ಆಭಾಸ. ಅದು ಮೂಲದಲ್ಲಿ ಆ ಒಂದು ಚಿತ್ತೇ ಇರಲಿಲ್ಲ, ಚಿದ್ರೂಪ ಬ್ರಹ್ಮನೇ ಇರಲಿಲ್ಲ ಅಂತಂದ್ರೆ ಚಿದಾಭಾಸಂದ ಪ್ರತಿಬಿಂಬ ಹೆಂಗ ಬರ್ತಿತ್ತು? ಚಿದಾಭಾಸ ಎನ್ನ ಪ್ರತಿಬಿಂಬ ಬರ್ಬೇಕಾದ್ರೆ ಅಲ್ಲೇನಿರ್ಬೇಕು? ಚಿದ್ರೂಪ ಬ್ರಹ್ಮ ಅನ್ನೋದ ಬಿಂಬ ಇದ್ರೆ ಚಿತ್ತ ಆಭಾಸ ಬಂತ ಇಲ್ಲ? ಈ ಚಿದಾಭಾಸನೊಳಗೆ ಚಿದ್ರೂಪ ಬ್ರಹ್ಮನ ಅಂಶ ಆದ ಇಲ್ಲ? ಬ್ರಹ್ಮನ ಅಂಶ. ಆ ಆಭಾಸ ಇದ್ರೊಳಗಿರುವಂತ
ಆ ಚಿದ್ರೂಪ ಬ್ರಹ್ಮನ ಅಂಶ ಏನದಲ್ಲ ಆ ಅಂಶವನ್ನ ನಾವು ಅವ್ಯಕ್ತವಾಗಿರುವಾಗ ಅದಕ್ಕೆ ನಾವು ಬ್ರಹ್ಮ ಅನ್ಲಕ್ಕೆ ಬರಂಗಿಲ್ಲ. ಅಹಂ ಬ್ರಹ್ಮ ಅಂತ ಹೇಳಕ್ಕೆ ಆಭಾಸ ತನ್ನೊಳಗ ಅವ್ಯಕ್ತವಾಗಿ ಇರುವ ಸ್ಥಿತಿ ಒಳಗ ಅವನಿಗೆ ನಾ ಬ್ರಹ್ಮ ಅನ್ಲಕ್ ಬರಂಗಿಲ್ಲ. ಒಳಗ ಅವ್ಯಕ್ತವಾದ ಸ್ಥಿತಿ ಇಟ್ಕೊಂಡು ಅವನಿಗೆ ಬ್ರಹ್ಮ ಅನ್ಲಕ್ ಬರಂಗಿಲ್ಲ. ಈಗ ಒಂದು ಹುಡುಗಗ LKG ಸಾಲಿಗೆ ಹಚ್ಚಿರಿ, LKG ಸಾಲಿಗೆ ಹಚ್ಚಿದ್ಮೇಲೆ ಅವ ಹಂಗೆ ಓದ್ಕೋತ ಹೋಗಿ ಮುಂದೆ PhD ಮಾಡ್ತಾನ ಅನ್ಕೊಳ್ಳ. ಶಾಣೆ ಅದನ ಇವ ಡೆಫಿನೆಟ್ PhD ಮಾಡ್ತಾನಂತ ಅನ್ಕೋರಿ. ಆದ್ರ ಅವ LKG ಒಳಗೆ ಇವ ಬಹಳ ಶಾಣೆ ಅದನ ಅಂತೇಳಿ ಗೊತ್ತಾದ್ಮೇಲೆ ಅವನಿಗೆ ಒಂದೇ ಸಲ LKG ಹುಡುಗಗ ಡಾಕ್ಟರೇಟ್ ಅನ್ಲಕ್ ಬರ್ತದೇನು? ಬರಂಗಿಲ್ಲ. ಬಹಳ ಶಾಣೆ ಅದನ್ನ ಅಂತೇಳಿ LKG ಹುಡುಗಗೆ ಡಾಕ್ಟರೇಟ್ ಅಂದಂಗ ಇದೇನಾಗ್ತದ? ಆಭಾಸನಿಗೆ ಅಹಂ ಬ್ರಹ್ಮ ಅಂತಂದ್ರೆ ಏನಾಗ್ತದ? ಭ್ರಮೆ ಆಗ್ತದ. ಒಂದು ಬೀಜಕ್ಕೆ ಒಂದು ಮರ ಅಂತೀನಿ ಅಂತಂದ್ರೆ ಭ್ರಮೆ ಆಗ್ತದ. ಆ ಬೀಜ ಏನಾಗಬೇಕಾಗ್ತದ? ಮಣ್ಣ ನೀರಿನ ಜೊತೆಗೆ ಸೇರಿ ಮರ ಆದಾಗ ಅದಕ್ಕೆ ಮರ ಅನ್ಬೇಕೆ ಹೊರತು ಬೀಜದ ಸ್ಥಿತಿಯಲ್ಲಿ ಇದ್ದಾಗ ಅದಕ್ಕೆ ಬೀಜನೇ ಅನ್ಬೇಕು, ಅದಕ್ಕೆ ಮರ ಅನ್ಲಕ್ಕೆ ಬರಂಗಿಲ್ಲ. ಈಗ ನಿಮ್ಮ ವಿಷಯಕ್ಕೆ ಬಂದ್ರೆ ಮುಟ್ಟಿದ್ರೆ ಅದಕ್ಕೆ ಶುದ್ಧ ಅಂತಃಕರಣ ಹೊಂದಿ ಅನಂತ ಜನ್ಮದ ಪುಣ್ಯಗಳನ್ನೇ ಮಾಡಿದಂತ ಪುಣ್ಯವಂತರು ತಮ್ಮ ಪಾಪವನ್ನ ನಿಷ್ಕಾಮ ಕರ್ಮಗಳನ್ನ ಮಾಡುತ್ತಾ ನಷ್ಟ ಮಾಡಿಕೊಂಡು ಏನು ಪಿಂಡ ಏನು ಆತರಲ್ಲ, ಆ ಪಿಂಡ ಎನ್ನುವ ಜೀವನಲ್ಲಿ ಶುದ್ಧಾಂತಃಕರಣ ಅಂದ್ರೆ ಪಿಂಡ, ಆ ಪಿಂಡ ಎನ್ನುವ ಜೀವನಲ್ಲಿ ಶುದ್ಧ ಅಂತಃಕರಣವುಳ್ಳ ಜೀವನಲ್ಲಿ ಏನದ? ಬ್ರಹ್ಮನಾಗುವ ಸಾಮರ್ಥ್ಯ ಆದ. ಅಹಂ ಬ್ರಹ್ಮ ಅಸ್ಮಿ ಅನ್ನಂತ ಒಂದು ಸಿದ್ಧಿ ಸಾಧನೆ ಮಾಡುವಂತ ಸಾಮರ್ಥ್ಯ ಅದ. ತಿಳಿದ್ರ? ಅದಕ್ಕ ಇಲ್ಲಿ ಅವ್ರು ಏನಂತಾರ? ವಿಷಯಾಂಕ 176 4ನೇ ತರಂಗ ಉತ್ತಮ ಅಧಿಕಾರಿಗೆ ಉಪದೇಶ ತತ್ವದೃಷ್ಟಿಗೆ 97ನೇ ವಿಷಯಾಂಕ ನಾನು ಬ್ರಹ್ಮನಿದ್ದೇನೆ ಅಂತ ನೀವು ತಿಳಿದುಕೊಳ್ಳಲು ಹೇಳುವಿರಲ್ಲ. ಈ ಅಹಂ ಬ್ರಹ್ಮಾಸ್ಮಿ ಜ್ಞಾನವು ಯಾರಿಗೆ ಆಗುತ್ತದೆ? ಇದು ಹೇಳಬೇಕಾಗ್ಯದ. ನಾನು ಬ್ರಹ್ಮನಿದ್ದೇನೆ ಅಂದಮೇಲೆ ಇಲ್ಲಿ ನಾನು ಅನ್ನೋದು 2 ಗದ್ದಲಕ್ಕೆ ಬಿದ್ದಾವ. ಒಂದು ಒಳಗ ಕೂಟಸ್ಥ ಅದನ, ಇನ್ನೂ ಒಂದೇನದ? ಬುದ್ಧಿ ಸಮೇತ ಅಥವಾ ಅಂತಃಕರಣ ಸಮೇತ ಆಭಾಸ. ಬುದ್ಧಿ ಸಮೇತ ಆಭಾಸ ಮತ್ತು ಕೂಟಸ್ಥ ಎರಡೂ ಸೇರಿಸಿ ಹೇಳಿದರೆ ಏನಾಯ್ತು? ವಾಚ್ಯಾರ್ಥ ಆಯ್ತು. ಕೇವಲ ಕೂಟಸ್ಥನನ್ನು ಕುರಿತು ಹೇಳಿದರೆ ಲಕ್ಷ್ಯಾರ್ಥ ಆಯ್ತು. ಈಗ ವಾಚ್ಯಾರ್ಥದ ನಾನತ್ವಕ್ಕೋ ಅಹಂ ಬ್ರಹ್ಮ ಮತ್ತು ಲಕ್ಷ್ಯಾರ್ಥದ ನಾನತ್ವಕ್ಕೋ ಅಹಂ ಬ್ರಹ್ಮ ಯಾವುದಕ್ಕೆ ಸಾಧ್ಯ? ಈಗ ಅಹಂ ಬ್ರಹ್ಮ ಅನ್ನೋದು ನಾವು ಕೂಟಸ್ಥನಿಗೆ ಅಹಂ ಬ್ರಹ್ಮ ಅಂದೆವು ಅಂತಂದ್ರೆ, ಕೂಟಸ್ಥನ ಭಾಗಕ್ಕೆ ನಾವು ಅಹಂ ಬ್ರಹ್ಮ ಅಂದೆವಂದ್ರ ಅವನು ಗುರುವಿನ ಬಳಿ ಹೋಗಿ ಜ್ಞಾನ ಪಡ್ಕೊಂಡು ಅವನು ಸಾಧನೆ ಮಾಡಿ ಏನಾಗ್ಯಾನ? ಬ್ರಹ್ಮ ಆಗ್ಯಾನ. ಸಾಧನೆ ಮಾಡೋದಕ್ಕಿಂತ ಮೊದಲ ಅವನು ಬ್ರಹ್ಮ ಇದ್ದಿದ್ದಿಲ್ಲ. ಹಾಗೇನಾರೆ ಕೂಟಸ್ಥನ ಸಮಸ್ಯೆ ಅದ ಏನು? ಅಂತ ಸಮಸ್ಯೆ ಏನಾರದನ್ರಿ ಕೂಟಸ್ಥನಿಗೆ? ಅವ ಎಲ್ಲ ಕಾಲದಲ್ಲೂ ಬ್ರಹ್ಮನೇ ಅದನವನು. ಅವ ಏನಾರ ಸಾಧನೆ ಮಾಡಿ ಬ್ರಹ್ಮ ಆಗ್ಬೇಕಾಗ್ಯದೇನೋ ಅವನಿಗೆ? ಫುಲ್ ಚಾರ್ಜ್ ಪ್ರಿನ್ಸಿಪಾಲ್ಗ ಮತ್ತೆ ಪ್ರಮೋಷನ್ ಆಗ್ಬೇಕಾಗ್ಯದೇನು? ಇನ್ನು ಚಾರ್ಜ್ ಪ್ರಿನ್ಸಿಪಾಲ್ಗೆ ಪ್ರಮೋಷನ್ ಆಗ್ಬೇಕು. ಫುಲ್ ಚಾರ್ಜ್ ಪ್ರಿನ್ಸಿಪಾಲ್ಗೆ ಏನು ಸಮಸ್ಯೆನೇ ಇಲ್ಲ. ಅವ ಪ್ರಿನ್ಸಿಪಾಲ್ನೇ ಅವನು, ಹೌದಲ್ರಿ?
ಫುಲ್ ಚಾರ್ಜ್ ಪ್ರಿನ್ಸಿಪಲ್ ಮತ್ತು ಪ್ರಿನ್ಸಿಪಲ್ ಪ್ರಮೋಷನ್ ಆಗ್ಬೇಕಂತಂದ್ರೆ ಹೆಂಗ? ಕೂಟಸ್ಥನಿಗೆ ಬ್ರಹ್ಮ ಅನ್ಬೇಕಂತಂದ್ರೆ ಅವ್ ಬ್ರಹ್ಮನೇ ಅದ. ಬ್ರಹ್ಮಗೆ ಮತ್ತೇನು ಬ್ರಹ್ಮ ಮಾಡೋದಿರ್ತದೆ? ಕಹೋ ಗುರು ಕೌನಕು ಅಹಂ ಬ್ರಹ್ಮಯ್ಯ ಜ್ಞಾನ. ಯಾರಿಗೆ ಆಗ್ತದೆ ಇದು? ಕೂಟಸ್ಥನಿಗೆ ಆಗ್ತದೇನಂದ್ರೆ, ಕೂಟಸ್ಥನಿಗೆ ಏನ್ ಹೇಳ್ದಂಗೆ ಆಗ್ತದಪ್ಪ ಅಂತಂದ್ರ, ಮೊದಲು ಬ್ರಹ್ಮ ಇದ್ದಿದ್ದಿಲ್ಲ, ಈಗ ಬ್ರಹ್ಮ ಆಗ್ಯಾನ ಅಂದಂಗೆ ಆಗ್ತದ. ಅದಕ್ಕೇನಾಯ್ತು? ಕೂಟಸ್ಥನಿಗೆ ಇದು ಬ್ರಹ್ಮ ಅನ್ನೋದು ಸರಿ ಹೋಗಲ್ಲ. ಮತ್ತ ಆವಾಸನಿಗೆ ಅಂತೀರ, ಆವಾಸನಿಗೆ ಅಂತೀರಿ ಅಂತಂದ್ರ ಅವನ ಜನನ ಮರಣ ರೂಪ ಸಂಸಾರ ಉಳ್ಳವನದ. ಸಂಸಾರ ಅಂದ್ರೆ ಜನನ ಮರಣ ರೂಪ ಭವ ಮತ್ತ ಆ ಭವದ ದುಃಖ. ಸಂಸಾರ ದುಃಖ ಅಂತ ಶಬ್ದ ಬಳಸ್ತಾರೆ ಎಲ್ಲ ಕಡೆ. ಸಂಸಾರ ದುಃಖ ಅಂದ ಕೂಡ್ಲೇನೆ ಏನ್ ತಿಳ್ಕೊಂಡಾರ? ಹೆಂಡತಿ ಮಕ್ಕಳು ತಂದಾಕದು, ಅದೇನು ಸಂಸಾರ ನಿಭಾಯಿಸ್ಲಕ್ಕ ರೊಕ್ಕದ ಖರ್ಚು, ಮತ್ತ ಒಬ್ಬರಿಗೊಬ್ಬರು ಹೊಂದಾಣಿಕೆ ಇರ್ಲಾರ್ದ ಜಗಳ ಮಾಡೋದು, ಇದಕ್ಕೆ ಸಂಸಾರ ಅಂತ ತಿಳ್ಕೊಂಡಾರ. ಇದು ಸಂಸಾರ ಅಲ್ಲ. ಜನನ ಮರಣ ರೂಪ ಭವ ಚಕ್ರ ಏನಲ್ಲ, ಅದೇ ಸಂಸಾರ. ಆ ಸಂಸಾರ ಮತ್ತು ಅದು ಹುಟ್ಟೋದಕ್ಕ ಏನಾಗಿ ಹುಡ್ತೀನೋ ಅಂತ ಭಯ, ಸಾಯಾಗ ಹೆಂಗ ಸಾಯ್ತೀನೋ ಅನ್ನೋದು ಭಯ. ಜನನ ಭಯ, ಮರಣ ಭಯ, ಸದಾ ಕಾಲ ಇದೇ ಭಯ. ಮುಂದೆ ಏನಾಗಿ ಹುಡ್ತೀನಿ, ಇನ್ನ ಚಲೋ ಹುಟ್ಟಬೇಕಷ್ಟೇ, ಪುಣ್ಯ ಪುಣ್ಯ ಮಾಡ್ಬೇಕು, ಪುಣ್ಯ ಮಾಡ್ಬೇಕು, ಪುಣ್ಯ ಮಾಡ್ಬೇಕು, ಪುಣ್ಯ ಮಾಡ್ಬೇಕು. ಹಿಂಗ ಇಲ್ಲಿ ನೈ ಜಾನು ಮೈ ಆಪಿಕೆ ಪಾಖೈ ಬಿನ ಸುಜಾನ. ಹೇ ಗುರುದೇವ, ಅಹಂ ಬ್ರಹ್ಮಾಸ್ಮಿ ಜ್ಞಾನ ಯಾರಿಗೆ ಆಗುತ್ತದೆ ಎಂಬುದನ್ನು ಹೇಳಿರಿ. ನೈ ಜಾನು ಮೈ ಆಪಿಕೆ ಪಾಖೈ ಬಿನ ಸುಜಾನ ಅಂತಂದ್ರೆ, ನೀವು ಹೇಳಲಿಲ್ಲ ಅಂತಂದ್ರೆ ಇದು ನನಗೆ ತಿಳಿಯಂಗೆ ಇಲ್ಲ, ಸರಿಯಾಗಿ ತಿಳಿಸಿ ಹೇಳ್ರಿ ನನಗ ಅಂತೇಳಿ. ಅದಕ್ಕೆ ಹೇ ಗುರುದೇವ, ತಾವು ಕೃಪೆ ಮಾಡಿ ಹೇಳಬೇಕು, ಈ ಅಹಂ ಬ್ರಹ್ಮಾಸ್ಮಿ ಎಂಬ ಜ್ಞಾನವು ಯಾರಿಗೆ ಆಗುತ್ತದೆ ಎಂದು ತಾವು ಹೇಳದ ಹೊರತಾಗಿ ನಾನು ಚೆನ್ನಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಯಾರಿಗೆ ಅಂದ ಕೂಡ್ಲೇನೆ ಮತ್ತೆ ನೀವು ಬೇರೆ ಬೇರೆ ಶಬ್ದಗಳು ತಿಳ್ಕೋಬೇಡ್ರಿ. ಯಾರಿಗೆ ಹೇಳ್ಯಾರ ಅಂದ ಕೂಡ್ಲೇನೆ, ಯಾರಿಗೆ? ನಮ್ಮ ಅಪ್ಪ ಅಮ್ಮ ಕಾಕ ಮಾಮ ಅವ್ವ ಹೆಂಡತಿ ಮಕ್ಕಳು ಬಂಧು ಮಿತ್ರರಿಗೆ ಅಂತ ಆ ಅರ್ಥದಾಗ ಅಲ್ಲ ಇಲ್ಲಿ ಕೇಳ್ತಾ ಇರೋದು. ಅಹಂ ಬ್ರಹ್ಮಾಸ್ಮಿ ಎಂಬ ಜ್ಞಾನವು ಕೂಟಸ್ಥನಲ್ಲಿ ಆಗುತ್ತದೆಯೋ ಅಥವಾ ನಮ್ಮ ಆವಾಸ ಸಹಿತ ಬುದ್ಧಿಯಲ್ಲಿ ಆಗುತ್ತದೆಯೋ ಅಂತ. ಈಗ ನೀವು ಎರಡು ಅರ್ಥಗಳನ್ನು, ಅಹಂ ಅನ್ನೋ ಶಬ್ದಕ್ಕೆ ಎರಡು ಅರ್ಥಗಳು ಹೇಳಿರಿ. ಯಾವುದಕ್ಕ? ಅಹಂ. ಅದಕ್ಕೆ ಅಹಮ್ಮೆ ಬಿಡಿಸ್ಕೋಬೇಕಾಗ್ಯರಿ ಮೊದಲು ನಾವು. ನಾನು ಎಂಬ ಶಬ್ದಕ್ಕೆ, ಅಹಂ ಎಂಬ ಶಬ್ದಕ್ಕೆ ಎರಡು. ನಾನು ಎಂಬ ಶಬ್ದದ ಬಳಕೆ ಅಹಂ, ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನಿದ್ದೇನೆ. ನಾನು ಅಂದ್ರೆ ಆವಾಸ ಸಹಿತ ಕೂಟಸ್ಥ ಅನ್ನೋದು ಒಂದು ವಾಚ್ಯಾರ್ಥ ಅಂತದ, ಕೇವಲ ಕೂಟಸ್ಥ ಅಂದ್ರೆ ಒಂದು ಲಕ್ಷ್ಯಾರ್ಥ ಅಂತದ. ಈಗ ನಾನು ಎಂಬುದು ಯಾವ ಅರ್ಥದಲ್ಲಿ ಗ್ರಹಿಸಬೇಕು? ಈ ಬ್ರಹ್ಮಜ್ಞಾನವು ಲಕ್ಷ್ಯಾರ್ಥದ ನಾನತ್ವಕ್ಕೋ ಅಥವಾ ವಾಚ್ಯಾರ್ಥದ ನಾನತ್ವಕ್ಕೋ? ಅಹಂ ಅನ್ನೋದು ಇಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತಂದ್ರ ಲಕ್ಷ್ಯಾರ್ಥದ ನಾನತ್ವ ಅಂದ್ರೆ ಕೂಟಸ್ಥದ ನಾನತ್ವಕ್ಕ ನಾನು ಅಹಂ ಬ್ರಹ್ಮಾಸ್ಮಿ ಅನ್ಕೊಳ್ಳೋ, ಅಥವಾ ಈ ಆಭಾಸ ಸಹಿತ ಬುದ್ಧಿ ಏನದಲ್ಲ ಅದು ಪ್ಲಸ್ ಕೂಟಸ್ಥ ಸೇರೇನು ವಾಚ್ಯಾರ್ಥ ಅಂತ ಏನದಲ್ಲ, ಆ ವಾಚ್ಯಾರ್ಥದ ನಾನತ್ವಕ್ಕ ನಾನು ಅನ್ಬೇಕು. ಅಹಂ ಅಂತ ಎಲ್ಲಿ ಯಾವುದಕ್ಕನ್ಬೇಕು? ಇಲ್ಲಿ ನನ್ನ ಸಮಸ್ಯೆ ಏನದ ಅಂತಂದ್ರೆ, ಒಂದು ವೇಳೆ ಕೂಟಸ್ಥನಲ್ಲಿ ಅಹಂ ಬ್ರಹ್ಮಾಸ್ಮಿ ಜ್ಞಾನವಾಗುತ್ತದೆ ಎಂದು ಹೇಳಿದರೆ ಕೂಟಸ್ಥನು ವಿಕಾರವುಳ್ಳವನಾಗಿದ್ದಾನೆ. ಅವ ಮ್ಯಾಲಿಂದ ಮೇಲೆ ವಿಕಾರ ಆಗ್ತಾನವನು, ವಿಕಾರಿ ಅದನವನು ಅಂತ ಅರ್ಥ ಆಗ್ತದೆ. ಕೂಟಸ್ಥನಿಗೆ ಹೇಳಿದ್ರೆ, ಕೂಟಸ್ಥನಿಗೆ ನಾವು ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಏನಾಗ್ತದ? ಕೂಟಸ್ಥ ವಿಕಾರಿ ಅಂದಂಗ ಆಗ್ತದ. ವಿಕಾರಿ ಅಂದ್ರೆ ಏನು?
ಮೊದಲು ಗೊತ್ತಿದ್ದಿದ್ದಿಲ್ಲ, ಅಜ್ಞಾನಿ ಇದ್ದ, ಈಗ ಜ್ಞಾನಿ ಆದ ಅಂತ. ವಿಕಾರಿ ಆರೋಪ ಕೂಟಸ್ಥನಿಗೆ ಹೇಳಿದರು. ಅಜ್ಞಾನಿ ಕೂಟಸ್ಥ ಜ್ಞಾನಿ ಆದ ಅಂದಂಗಾತು. ಕರೆಕ್ಟಾ ಇದು? ಮೊದಲು ಗೊತ್ತಿದ್ದಿದ್ದಿಲ್ಲ, ಈಗ ನಿಮ್ಗ ಏನು ಇದು ವಿಚಾರ ಸಾಗರ ಇದೇನು ಗೊತ್ತಿದ್ದಿಲ್ಲ. ಇದು ತಿಳ್ಕೊಂಡ್ಮೇಲೆ ನಿಮ್ಗೇನಾಯ್ತು, ಮೊದಲಿದ್ದ ಆಕಾರ ಹೋಗಿ ಜಿಜ್ಞಾಸುಗಳು ಇದ್ರಿ ಮೊದಲ, ಇದನ್ನ ತಿಳ್ಕೊಂಡು ಜ್ಞಾನಿಗಳಾದ್ರಿ. ಈಗ ಅಜ್ಞಾನದಿಂದ ಜ್ಞಾನ ಆಗಿದ್ದು ಏನಾಯ್ತು, ವಿಕಾರ ಆಯ್ತು. ಮೊದಲಿನ ಆಕಾರ ಕಳ್ಕೊಂಡು ಈಗ ಮತ್ತೆ ಹೊಸ ಆಕಾರ ತಗೊಂಡಿರಲ್ಲ, ಜ್ಞಾನಿಗಳ ಆಕಾರ, ಇದು ವಿಕಾರ. ಈಗ ಜ್ಞಾನಿ ಹೋಗಿ ಜ್ಞಾನ ಯೋಗಿಗಳಾಗಬೇಕಲ್ಲ, ಅದರಾಗೆ ಉಳಿಬೇಕಲ್ಲ. ಉಳಿಬೇಕ ಬೇಡ? ಏನು ಅಷ್ಟಕ್ಕೆ ಬಿಟ್ಬಿಡೋದ, ಸಾಕು ಜ್ಞಾನ ಆಯ್ತು ಅಂತ ಹೇಳಿ. ಜ್ಞಾನ ಯೋಗಿಗಳಾಗಬೇಕು. ಅದಕ್ಕೆ ಶಬ್ದ ಏನ್ ಬಳಸ್ತಾರಂದ್ರ ಯೂನಿಯನ್ ವಿತ್ ಡಿವೈನ್. ಭಗವಂತನ ಜೊತೆಗೆ ಯೂನಿಯನ್ ಅಂತಂದ್ರ ಜಾಯಿನ್ ಆಗೋದು. ಜಾಯಿನ್ ಆಗಿದ್ಮೇಲೆ ಜಾಯಿನ್ ಆಗೇ ಉಳಿಬೇಕ, ಏನ್ ಮತ್ತ ಡೈವರ್ಸ್ ಮಾಡ್ಕೊಂಡು ಕಡೆಗೆ ಬರ್ಬೇಕ? ರಿಮೇನ್ ವಿತ್ ಯೂನಿಯನ್ ಕಂಟಿನ್ಯೂಸ್ಲಿ. ದೇವರ ಜೊತೆಗೆ ಜಾಯಿನ್ ಆಗೋದು, ದೇವರ ಜೊತೆಗೆ ಕೂಡೋದು. ಕೂಡಿದ ಮೇಲೆ ಕೂಡಿಯೇ ಉಳಿಬೇಕ, ಏನ್ ನಡವರ್ಕೆ ಬಿಟ್ಕೊಂಡು ಬರ್ಬೇಕ? ರಿಮೇನ್ ವಿತ್ ಯೂನಿಯನ್ ಕಂಟಿನ್ಯೂಸ್ ಆಗಿ ಅದರಾಗೆ ಉಳಿಯೋದಕ್ಕೆ ಜ್ಞಾನ ಯೋಗಿ ಅಂತಾರ. ಯೂನಿಯನ್ ವಿತ್ ಗಾಡ್ ಅಂತಂದ್ರೆ ದೇವರ ಜೊತೆಗೆ ಸೇರೋದೇನದ ಜ್ಞಾನ. ಜೀವ ಬ್ರಹ್ಮರ ಏಕತ್ವ ಏನದ ಜ್ಞಾನ. ಆ ಜೀವ ಬ್ರಹ್ಮರು ಏಕವಾಗಿಯೇ ಉಳಿಯೋದಲ್ಲ, ರಿಮೇನ್ ವಿತ್ ಯೂನಿಯನ್. ಅವನ ಜೊತೆಗೆ ನಾವು ಕೂಡಿಯೇ ಇರ್ತೀವಲ್ಲ, ಅದು ಯೋಗ. ಜೊತೆಗೇ ಇರೋದು. ಈ ವಿಚಾರ ಸಾಗರ ಹೇಳಾಗ ಕೇಳಾಗ ಅಷ್ಟೇ ನಮಗೆ ನೀವು, ನಿಮಗೆ ನಾವು ಬೇಕು. ವಿಚಾರ ಸಾಗರ ಹೇಳೋದು ಮುಗಿದ್ಮೇಲೆ ಕೂಡಿರ್ಬೇಕ, ಏನಾಯ್ತಲ್ಲ ಕೆಲಸ ಮುಗಿತಾವ ತಗೊಂಡು ಏನ್ ಮಾಡ್ಬೇಕು? ಯೂಸ್ ಅಂಡ್ ಥ್ರೋ, ಒಗದ್ ಬಿಡ ಮಕ್ಕಳು. ಅದು ಯೋಗಿ ಲಕ್ಷಣ ಅಲ್ಲ, ಜ್ಞಾನಿ ಲಕ್ಷಣ. ಕೈ ಬಿಟ್ರೆ ಮುಗಿತಷ್ಟೇ, ಅದು ಜ್ಞಾನಿ ಆಗಿರ್ತೀರಿ. ಯೋಗಿ ಆಗ್ಬೇಕಾದ್ರೆ ಕೂಡಿಯೇ ಇರ್ಬೇಕು ಅದ್ರ ಜೊತೆಗೆ, ಯಾವ ಚೈತನ್ಯ ಜೊತೆಗೆ. ರಿಮೇನ್ ವಿತ್ ಯೂನಿಯನ್ ವಿತ್ ಡಿವೈನ್ ಫಸ್ಟ್ ಸ್ಟೆಪ್. ನೆಕ್ಸ್ಟ್ ರಿಮೇನ್ ವಿತ್ ಯೂನಿಯನ್, ಅದ್ರ ಜೊತೆಗೇ ಇರ್ಬೇಕು, ಜಾಯಿನ್ ಆಗೇ ಇರ್ಬೇಕು. ಅದಕ್ಕೆ ಸಮಸ್ಯೆ ಗೊತ್ತಾಯ್ತಿಲ್ಲ. ಒಂದು ವೇಳೆ ಕೂಟಸ್ಥನಿಗೆ ಅಹಂ ಬ್ರಹ್ಮಾಸ್ಮಿ ಜ್ಞಾನವಾಗುತ್ತದೆ ಎಂದು ಹೇಳಿದರೆ ಕೂಟಸ್ಥನಿಗೆ ಕೂಟಸ್ಥನು ವಿಕಾರ ಉಳ್ಳವನಾಗಿರುತ್ತಾನೆ ಎಂದು ಹೇಳಿದ ಹಾಗಾಗುತ್ತದೆ. ವಿಕಾರ ಉಳ್ಳವನಾಗಿರುತ್ತಾನೆ ಎಂದು ಹೇಳಿದ ಹಾಗಾಗುತ್ತದೆ. ಅಂದ್ರೆ ಮೊದಲು ಕೂಟಸ್ಥನು ಅಜ್ಞಾನಿಯಾಗಿದ್ದ, ಈಗ ಸದ್ಗುರುಗಳ ಬಳಿಗೆ ಕುಳಿತು ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಏನಾಗ್ಯಾನಂತಂದ್ರ ಜ್ಞಾನಿಯಾಗ್ಯಾನ. ಈಗ ಬ್ರಹ್ಮಾಸ್ಮಿ ಜ್ಞಾನ ಉಂಟಾಗಿ ಜ್ಞಾನಿಯಾಗ್ಯಾನ ಅಂತ ಹೇಳ್ದಂಗ ಆಗ್ತದ. ಇದು ಸರಿನಾ? ಕೂಟಸ್ಥನಿಗೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳೋದು. ನನ್ನೊಳಗಿನ ಕೂಟಸ್ಥನಿಗೆ ನಾನು ಬ್ರಹ್ಮ ಆಗಿನಿ ಅಂತ ಕೂಟಸ್ಥನ ಭಾಗವನ್ನ ನಾನು ಪರಿಗಣಿಸಿ ಅಹಂ ಬ್ರಹ್ಮ ಅಂತ ಹೇಳಿದ್ರೆ ಅದು ಸರಿ ಹೋಗ್ತದೇನು? ಹೋಗಲ್ಲ. ಈಗ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಉಂಟಾಗಿ ಬ್ರಹ್ಮಚೇತನ ಸ್ವರೂಪನಾಗಿದ್ದಾನೆ, ಮೊದಲು ಹಂಗಿದ್ದಿದ್ದಿಲ್ಲ ಅವನು ಅಂತ ಹೇಳಿದ ಹಾಗಾಗುತ್ತದೆ. ಆದರೆ ಕೂಟಸ್ಥನು ಜ್ಞಾನಿ ಅಜ್ಞಾನಿ ಎಂಬ ಉಭಯ ವಿಕಾರಗಳಿಂದ ಅತೀತನಾಗಿದ್ದಾನೆ. ಅವನಿಗೆ ಜ್ಞಾನ ಆಗೋದು ಬೇಕಾಗಿಲ್ಲ, ಅಜ್ಞಾನಿ ಆಗೋದು ಬೇಕಾಗಿಲ್ಲ, ಅದು ದಾಟಿ ಹೋಗಿ ನಾವು ಎರಡು ತಗೊಂಡು ಏನ್ ಮಾಡ್ಬೇಕು? ಅತೀತ, ಅದು ಒಂದು ಪೋಸ್ಟ್ ಅದ, ಅತೀತನಾಗಿರೋದು ಅದೇ ಬ್ರಹ್ಮನ ಸ್ವರೂಪ.
ಎಲ್ಲಿ ತನಕ ವಿಚಾರ ಸಾಗರ ಗುರು ಶಾಸ್ತ್ರ ಅಂತ ಹಿಡ್ಕೊಂಡು ಕೂತಿರ್ತೀರಿ ಅಲ್ಲಿ ತನಕ ಜ್ಞಾನಿ, ಗೊತ್ತಿರ್ಲಾರ್ದಾಗ ಅಜ್ಞಾನಿ. ಇವೆರಡನ್ನ ತಿಳ್ಕೊಂಡ ಮೇಲೆ ದಾಟಿ ಹೋಗ್ಬಿಡೋದು. ಜ್ಞಾನ ಅಜ್ಞಾನ ಎರಡನ್ನ ದಾಟಿ ಹೋಗ್ಬಿಡ್ಬೇಕು. ಬರಂಗಿಲ್ಲ, ಅಜ್ಞಾನಿಯೂ ಅದಕ್ಕೆ ಬರಂಗಿಲ್ಲ, ಎರಡೂ ಬರಲ್ಲ. ಜ್ಞಾನ ಅಜ್ಞಾನ ಎರಡನ್ನ ದಾಟಿ ಹೋಗ್ಬಿಟ್ಟೆ ನಾವು. ಅತೀತನಾಗಿದ್ದಾನೆ. ಜ್ಞಾನಿ ಹೋಗಿ ಅಜ್ಞಾನಿ ಆಗೋದು, ಅಜ್ಞಾನಿ ಹೋಗಿ ಜ್ಞಾನಿ ಆಗೋದಕ್ಕೆ ವಿಕಾರ ಅಂತಾರೆ. ಆದರೆ ಕೂಟಸ್ಥನು ನಿರ್ವಿಕಾರವಾಗಿದ್ದಾನೆ ಅಂತ ಗುರುಗಳೇ ನೀವೇ ಹೇಳ್ಕೊಂಡು ಬಂದಿರಿ. ಈ ಕಾರಣದಿಂದ ಕೂಟಸ್ಥನಿಗೆ ಜ್ಞಾನ ಬ್ರಹ್ಮಾಸ್ಮಿ ಜ್ಞಾನ ಉಂಟಾಗುತ್ತದೆ ಎಂದು ಹೇಳಿದರೆ ಅದು ಸೂಕ್ತವಲ್ಲ. ಇದು ನೆಕ್ಸ್ಟ್, ಇನ್ನು ಅಹಂ ಬ್ರಹ್ಮಾಸ್ಮಿ ಜ್ಞಾನವು ಕೂಟಸ್ಥನಿಗೆ ಆಗಲ್ಲ ಅಂದಮೇಲೆ ಇನ್ನೇನು ಉಳಿತು? ಆಭಾಸ ಸಹಿತ ಬುದ್ಧಿ, ಇದು ಉಳಿತಪ್ಪ. ಪ್ರತಿಬಿಂಬ, ನೀರ ಏನ್ ಹೇಳ್ತಿರಲ್ಲ ಅದು. ಇದಕ್ಕ ನಾವು ಬುದ್ಧಿಗೆ ನಾವು ಏನಾಗ್ತದ, ಆಭಾಸ ಸಹಿತ ಬುದ್ಧಿ ಏನದಲ್ಲ ನಮ್ಮದು ಚಿದಾಭಾಸ, ಅದಕ್ಕ ಏನಾಗ್ತದ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗ್ತದಂತಂದ್ರ ಆಭಾಸನಿಗೆ ನಾನು ಬ್ರಹ್ಮನಿದ್ದೇನೆ ಎಂಬ ಜ್ಞಾನ ಏನಾಗ್ತದ, ಭ್ರಾಂತಿ ರೂಪವಾಗುತ್ತದೆ. ಭ್ರಾಂತಿ ಹೆಂಗಾಗ್ತದಂತಂದ್ರ LKG ಹುಡುಗ ಡಾಕ್ಟರ್ ಹೆಸರು ಕೊಟ್ಟಂಗ, ಡಾಕ್ಟರೇಟ್ PhD ಆದಂಗ ಶಾಣೆ ಅದನ್ನ ಹುಡುಗ ಹುಷಾರೇನ, ಅದಕ್ಕೆ ಅವನಿಗೆ ಡಾಕ್ಟರ್ ಅಂತ ಕರೆಯಮು ಅಂತಂದ್ರೆ ಹೆಂಗಾಗ್ತದ ಹಂಗಾಗ್ತದ. ಭ್ರಾಂತಿ. ಒಂದು ಸಸಿಗೆ ಒಂದು ಸಣ್ಣ ಸಸಿ ತಗೊಂಡು ಅದಕ್ಕೆ ಮರ ಅಂತೀನಿ ಅಂದ್ರೆ ಭ್ರಾಂತಿ. ಒಂದು ಎಳೆ ಮೊಗ್ಗ ತಗೊಂಡು ಅದಕ್ಕೆ ಹೂವ ಅಂತೀನಿ ಅಂದ್ರೆ ಭ್ರಾಂತಿ. ಒಂದು ಸಣ್ಣದು 3 ವರ್ಷದ ಕೂಸಿಗೆ ಗೃಹಿಣಿ ಅಂತೀನಿ ಅಂತಂದ್ರೆ ಭ್ರಾಂತಿ. ಒಂದು 3 ವರ್ಷದ ಕೂಸದ ಸಣ್ಣದು, ಏನೇನು ಇಲ್ಲ, ಸಣ್ಣ ಕೂಸ, ಅದಕ್ಕೆ ಗೃಹಸ್ಥ ಅಂತೀನಿ ಗೃಹಿಣಿ ಅಂತೀನಿ ಅಂದ್ರೆ ಭ್ರಾಂತಿ. ಹೌದಲ್ರಿ? ಅನ್ಲಕ್ ಬರ್ತದೇನು? ಹಂಗ ಒಂದು ಸಣ್ಣದ ಕೂಸ ಅದು ಮುಂದೆ ಗೃಹಿಣಿ ಆಗ್ತದ, ಆದ್ರ ಗೃಹಸ್ಥ ಆಗ್ತದ. ಆದ್ರೆ ಈಗ ಅದಕ್ಕೆ ಗೃಹಸ್ಥ ಗೃಹಿಣಿ ಅಂತೀನಿ ಅಂದ್ರೆ ಹೆಂಗಾತ? ಅದೆಲ್ಲ ಭ್ರಾಂತಿ. ಅದು ಇಲ್ಲದ ಆರೋಪ ಮಾಡ್ದಂಗ. ಕೂಟಸ್ಥನಿಗೂ ಬ್ರಹ್ಮನಿಗೂ ಏಕತ್ವ ಇರುತ್ತದೆ ಎಂದು ಹೇಳಿರುವಿರಿ, ಆಭಾಸನಿಗೂ ಕೂಟಸ್ಥನಿಗೂ ಭೇದ ಇದೆ ಅಂತ ಹೇಳಿರುವಿರಿ. ಮತ್ತ ಕೂಟಸ್ಥ ಬಿಂಬ, ಆಭಾಸ ಪ್ರತಿಬಿಂಬ. ಈಗ ನೀವು ಆಭಾಸನಿಗೆ ಬ್ರಹ್ಮನಿದ್ದೇನೆ ಅಂತ ಹೇಳ್ತೀರಿ, ಅಲ್ಲಿ ಕೂಟಸ್ಥ ಬ್ರಹ್ಮನೇ ಅದನ, ಅವ ಬಿಂಬ ರೂಪ ಅದನ, ಆಭಾಸ ಪ್ರತಿಬಿಂಬ ರೂಪ ಅದನ, ಇವ ಈ ಕಡೆ ಜೀವ ರೂಪ ಅದನ ಅಂತೀವೆಲ್ಲ ಹೇಳಿರಿ. ಬ್ರಹ್ಮದಿಂದ ಭಿನ್ನವಾದ ಆಭಾಸನಿಗೆ ನಾನು ಬ್ರಹ್ಮನಿದ್ದೇನೆ ಎಂಬ ಜ್ಞಾನವಾದರೆ ಅದು ಭ್ರಾಂತಿ. ಅದಕ್ಕೆ ಬ್ರಹ್ಮನಿಗೆ ಹೇಳಿದ್ರ ವಿಕಾರ ಶಬ್ದಗಳು ತಿಳ್ಕೋಬೇಕು. ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ ಕೂಟಸ್ಥನಿಗೆ ಹೇಳಿದ್ರೆ ವಿಕಾರ. ಎಂತ ವಿಕಾರ? ಜ್ಞಾನಿ ಅಜ್ಞಾನಿ ಅಂತ. ಮತ್ತ ಅಹಂ ಬ್ರಹ್ಮಾಸ್ಮಿ ಆಭಾಸನಿಗೆ ಹೇಳಿದ್ರೆ ಭ್ರಾಂತಿ. ಇವೆರಡು ಶಬ್ದ ತಿಳ್ಕೋಬೇಕು. ಭ್ರಾಂತಿ. ಪ್ರತಿಬಿಂಬಕ್ಕೆ ನಾ ಬಿಂಬ ಅಂತೀನಿ, ಪ್ರತಿಬಿಂಬಕ್ಕೆ ನಾ ಬಿಂಬ ಅಂತೀನಿ ಅಂದ್ರೆ ಹೆಂಗಂತಪ್ಪ? ಪ್ರತಿಬಿಂಬನೇ ಬಿಂಬ ಆಗ್ತದ ಇಲ್ಲ? ಪ್ರತಿಬಿಂಬ ಯಾಕಾಯ್ತದು? ಉಪಾಧಿ ಬಂದದ್ದಕ್ಕ, ನಿಮ್ಮ ಮುಖದ ಮುಂದೆ ಒಂದು ಕನ್ನಡಿ ಬಂದದ್ದಕ್ಕ ಅಲ್ಲೊಂದು ಪ್ರತಿಬಿಂಬ ಉಂಟಾಯ್ತು. ಪ್ರತಿಬಿಂಬ ಹುಟ್ಟಲು ಎದಕ್ಕೆ ಹುಟ್ಟಿತದು? ಉಪಾಧಿಲಿಂದ ಹುಟ್ಟದು.
ಆಭಾಸ ಎದಕ್ಕೆ ಹುಟ್ಟಿದ? ಅಜ್ಞಾನ, ಅವಿದ್ಯೆ, ಅಂತಃಕರಣ, ಮಾಯೆ ಎನ್ನುವ ಉಪಾಧಿ ಉಂಟಾದ ಕಾರಣ ಆಭಾಸ ಹುಟ್ಟೆನಲ್ಲಿ. ಅದು ನೀರಿದ್ದಂಗದ, ಕನ್ನಡಿ ಇದ್ದಂಗದ. ಆ ಉಪಾಧಿಯನ್ನ ಸರಿಸಿಬಿಟ್ರೆ ಅಲ್ಲಿ ಬರೀ ಬಿಂಬನೆ ಉಳಿತದ, ಕೂಟಸ್ಥ ಒಮ್ಮೆ ಉಳಿತಾನ. ನಿಮ್ಮ ಮುಖದ ಮುಂದಿನ ಕನ್ನಡಿ ತೆಗೆದ್ರ ಉಪಾಧಿನೂ ಇಲ್ಲ, ನಿಮ್ಮ ಪ್ರತಿಬಿಂಬನೂ ಇಲ್ಲ. ಅಲ್ಲಿ ಉಳಿದ ಬಿಂಬನೆ, ಅದು ಪ್ರತಿಬಿಂಬ ಎಕಡೆ ಹೋಯ್ತು? ಬಿಂಬ ಆಯ್ತಾ? ಇಲ್ಲ. ಪ್ರತಿಬಿಂಬ ಬಿಂಬದಾಗ ಹೋಗ್ಬಿಡ್ತು ಅಷ್ಟೇ. ಅದು ಬಿಂಬದೊಳಗೆ ಹೋಯ್ತು, ಪ್ರತಿಬಿಂಬ ಎಲ್ಲಿ ಹೋಯ್ತು? ಬಿಂಬದೊಳಗೆ ಹೋಯ್ತು. ಕತ್ತಲು ಇದ್ದದ್ದಕ್ಕ ಹಾವು ಬಂದಿತ್ತು. ಬೆಳಕು ಬಂದ ಕೂಡಲೇ ಹಾವು ಎಕಡೆ ಹೋಯ್ತು? ಹೊರಗೆ ಎಲ್ಲರೂ ಹೋಗ್ತದೆ, ಹಾಗದಾಗೆ ಹೋಗ್ಬಿಡ್ತದ ಅಲ್ಲ. ಹಗ್ಗದೊಳಗೆ ಲೀನ್ ಐತಲ್ರಿ ಹಾವ. ಮತ್ತೆ ಹೋದ್ರೆ ಬೇರೆ ಎದುರಾಗರೆ ಎಕಡೆ ಹರ್ಕೊಂಡು ಹೋಯ್ತಾನೆ, ಯಾಕಂದ್ರೆ ಹೊರಗ ಬೆಳಕು ಹಾಕಿ ನೋಡಿದ ಕೂಡ್ಲೇನೆ ಹಾವು ಎಕಡೆ ಹೋಯ್ತು? ಹಗ್ಗದೊಳಗೆ ಮಾಯ ಆಗಿಬಿಡ್ತು. ಅದೇ ರೀತಿ ಪ್ರತಿಬಿಂಬ ಎಕಡೆ ಹೋಯ್ತು? ಕನ್ನಡಿ ತೆಗೆದ ಕೂಡ್ಲೇನೆ ಆ ಪ್ರತಿಬಿಂಬ ಬಿಂಬದೊಳಗೆ ಲೀನ್ ಆಗಿಬಿಡುತ್ತೆ ಅಷ್ಟೇ. ಅದಕ್ಕೆ ಪ್ರತಿಬಿಂಬ ಬಿಂಬ ಹೆಂಗಾಗ್ತದಂತಂದ್ರೆ ಉಪಾಧಿ ಕಳ್ಕೊಂಡಾಗ ಏನಾಗ್ತದ? ಬಿಂಬ. ಎಲ್ಲಿ ತನಕ ನಿಮ್ಮ ಬುದ್ಧಿ, ಎಲ್ಲಿ ತನಕ ನಿಮ್ಮ ಮನಸ್ಸು, ಎಲ್ಲಿ ತನಕ ನಿಮ್ಮ ಅಹಂಕಾರ, ಎಲ್ಲಿ ತನಕ ನಿಮ್ಮ ಪೂರ್ವ ಬದುಕಿನ, ನಿಮ್ಮ ಪೂರ್ವ ಜನ್ಮದ ನಿಮ್ಮ ಸ್ಮೃತಿ ಜ್ಞಾನ ಎಲ್ಲಿ ತನಕ ಆದ, ಅಲ್ಲಿ ತನಕ ಇದು ಪ್ರತಿಬಿಂಬದ ಆಟ ನಡೆಯದೇ ಇದೆ. ಯಾವಾಗ ಇದು ಅಂತಃಕರಣ ಕಳ್ಕೋತೀರಿ, ಮನೋಲಯ ಆಯ್ತು ಅಂತಂದ್ರ ಆವಾಗ ನೀವು ಬ್ರಹ್ಮ ಸ್ವರೂಪನೇ ಅದರಿ. ಈ ಉಪಾಧಿ ಬಂದದ್ದಕ್ಕೆ ನೀವೇನಾಗಿರಿ? ಆಭಾಸ ಆಗಿ, ಜೀವ ಆಗಿ ಕೂತ್ಬಿಟ್ರಿ. ಅಂತಃಕರಣ ಕಳ್ಕೋಬೇಕು. ಅಂತಃಕರಣದ ಹಿಂದೆ ಒಂದು ಪ್ರಾಣ ಅಂತದ. ಆ ಪ್ರಾಣ ಅದೆಲ್ಲ ನಿಮಗೆ ಪರಿಚಯ ಆಗ್ಬೇಕಾದ್ರೆ ಯೋಗದಾಗ ಆದ್ರೆ ಬರ್ತದೆ. ಪ್ರಾಣ ತತ್ವದ ಬಗ್ಗೆ ಇಲ್ಲಿ ಏನಾರ ಹೇಳ್ಯಾರ ಬ್ರಹ್ಮಜ್ಞಾನದಾಗ? ಎಲ್ಲರ ಪ್ರಾಣದ ಸುದ್ದಿನೇ ಇಲ್ಲಿ. ಬರೇ ಬ್ರಹ್ಮನ್ ಸುದ್ದಿ ಹೇಳ್ತಾರೆ. ಒಳಗೆ ಕಳ್ಳ ಪ್ರಾಣ ಏನ್ ಮಾಡ್ತದ? ಹೋಗಿ ಯಾವಾದರೆ ಸಂಸಾರ ವಿಷಯಗಳಿಗೆ ಅಂಟುಕೊತದ. ರೊಕ್ಕ, ರೂಪಾಯಿ, ಬಂಗಾರ, ಹೆಂಡತಿ ಮಕ್ಕಳ ಸಿಂಗಾರ, ಅಧಿಕಾರ, ಪ್ರಚಾರ, ಎದರಾಗರೆ ಅದು ಅಂಟುಕೊತದ. ಅಂಟುಕೊಂಡ್ಮೇಲೆ ಸಣ್ಣಾಗಿ ಅವು ಗೆದ್ದಲು ಹತ್ತಿದಂಗೆ ಮನಸ್ಸು ಹುಳ ಹತ್ತಿದಂಗೆ ಹತ್ತಿ ಬಿಡ್ತದ. ಅದಕ್ಕೆ ಎಲ್ಲ ಆಯುಷ್ಯ, ಶಕ್ತಿ ಎಲ್ಲ ಅದಕ್ಕೆ ಜಟ್ಕೊಡ್ತು. ಅದಕ್ಕಿದು ಪ್ರಾಣಕ್ಕೆ ಒಯ್ದು ಎಲ್ಲಿ ಅಟ್ಯಾಚ್ ಮಾಡ್ಬೇಕಂತಂದ್ರೆ ಬ್ರಹ್ಮನಿಗೆ ಅಟ್ಯಾಚ್ ಮಾಡ. ಬ್ರಹ್ಮನನ್ನು ಪ್ರೀತಿಸುವುದಾದರೆ ಬ್ರಹ್ಮನನ್ನು ಪ್ರೀತಿಸು. ಬೇರೆ ಯಾವ್ದಕ್ಕಾರೆ ಪ್ರೀತಿ ಮಾಡ್ಲಕ್ಕೆ ಹೋಗ್ಬೇಡ. ಜಗದ ನೆಂಟ ನೀನೊಬ್ಬನೇ ಕೂಡಲ ಸಂಗಮ ದೇವ. ಅಂಥವನ್ ಸಂಗತಿ ನೀನ್ ಪ್ರೀತಿ ಮಾಡು. ನಿನ್ನ ಹೃದಯದೊಳಗಿರೋ ಪ್ರೀತಿ, ಪ್ರಾಣ, ನಿಂದೇನೇನದಲ್ಲ ಅಟ್ಯಾಚ್ಮೆಂಟು, ಅದೆಲ್ಲ ಓಟು ಏನಾಗ್ತದ ಧನ್ಯ ಆಗಿ ಹೋಗ್ಬಿಡ್ತದೆ. ಅದಕ್ಕೆ ಬ್ರಹ್ಮದಿಂದ ಭಿನ್ನವಾದ ಆಭಾಸನಿಗೆ ನಾನು ಬ್ರಹ್ಮನಿದ್ದೇನೆ ಅಂತ ಹೇಳಿದ್ರೆ ಅದು ಭ್ರಾಂತಿ ಆಗುತ್ತದೆ. ಈಗ ನಿಮಗ ಅರ್ಥ ಆಗಿರ್ಬೇಕು. ಇವತ್ತ ಆಭಾಸನಲ್ಲಿ ಒಂದು ಕೂಟಸ್ಥನ ಅಂಶವಿದೆ. ಆ ಕೂಟಸ್ಥನ ಅಂಶವಿರುವ ಕಾರಣ ಅವಂದೆಲ್ಲ ಕೆಲಸ ನಡೆದಿಲ್ಲ. ಸುಮ್ಮನೆ ಆ ಕೂಟಸ್ಥನ ಸತ್ತಾ ಸ್ಫೂರ್ತಿ ಇಲ್ಲ ಅಂತಂದ್ರೆ ಆಭಾಸ ಹೆಂಗೆ ಕೆಲಸ ಮಾಡ್ಲಕ್ ಸಾಧ್ಯ? ಕರ್ಮ ಉಪಾಸನೆ ಮಾಡ್ಲಕ್ ಹೆಂಗ್ ಸಾಧ್ಯ? ಕೂಟಸ್ಥನ ಸತ್ತಾ ಸ್ಫೂರ್ತಿ ಇರ್ಲಿಲ್ಲ ಅಂತಂದ್ರೆ ತೇನವಿನ ತೃಣಮಪಿ ನ ಚಲತಿ. ಅವಂದು ಸತ್ತಾ ಸ್ಫೂರ್ತಿ ಇದ್ದಿದ್ದಿಲ್ಲ ಅಂತಂದ್ರೆ ಹೆಂಗ ಸಾಧ್ಯ? ಸ್ಫೂರ್ತಿ ಯಾರದು? ಈಶ್ವರನಾಗಿ ಸ್ಫೂರ್ತಿ ಕೊಡ್ತಾನೆ. ಮತ್ತೆ
ಅವ ಮಾಡುವ ಎಲ್ಲ ಕೆಲ್ಸಕ್ಕೆ ಆಭರಣಕ್ಕೆ ಹೆಂಗ ಬಂಗಾರ ಕೊಡ್ತದ ಆಧಾರ ಹಂಗಿದು ಸತ್ತ ಕೊಡ್ತದ. ಯಾವುದು ಸತ್ತ ಸ್ಫೂರ್ತಿ ಎರಡು ಶಬ್ದ ಅದಾವಿಲ್ಲ ಇಲ್ಲಿ. ಪ್ರೇರಣೆ ಕೊಡೋದು ಯಾವುದು ಈಶ್ವರನಾಗಿ. ನೀವೇನೇ ಕರ್ಮ ಮಾಡೋದಕ್ಕ ಸ್ಫೂರ್ತಿ ಕೊಡೋದು. ಮತ್ತ ಸತ್ತ ಇರುವಿಕೆ ಚಿದಾಭಾಸ ಇದ್ದಾನೆ ಅಂದ್ರೆ ಇದ್ದಾನೆ ಅಂದ್ರೆ ಯಾರದರಲ್ಲಿ? ಕೂಟಸ್ಥನೇ ಅದನ. ಕೂಟಸ್ಥನೇ ಚಿದಾಭಾಸನ ರೂಪದಲ್ಲಿದ್ದಾನೆ. ನೆಕ್ಲೆಸ್ ಇದೆ. ನೆಕ್ಲೆಸ್ ಯಾರು? ಬಂಗಾರನೇ ನೆಕ್ಲೆಸ್ ರೂಪದಲ್ಲಿ ಇದೆ. ಹಾಂಗಿದು. ಅದಕ್ಕೇನಾಯ್ತು? ಅಲ್ಲಿ ಸತ್ತ ಅದ, ಸ್ಫೂರ್ತಿ ಅದ ಕರ್ಮ ಮಾಡುವುದಕ್ಕ. ಅದಕ್ಕೆ ಅವ ಏನು ಸಾಧನೆ ಮಾಡಿ ಆಭಾಸ ಸಾಧನೆ ಮಾಡಿ ಬ್ರಹ್ಮ ಆಗ್ತಾನೆ ಹೊರತು ಸಾಧನೆ ಮಾಡ್ಲಾರ್ದೆ ಆಭಾಸ ಅವಸ್ಥೆ ಒಳಗೆ ಇದ್ದಾಗ ಅವನು ಬ್ರಹ್ಮ ಅನಿಸ್ಕೊಳ್ಳಂಗಿಲ್ಲ. ಹೌದಾ ಇಲ್ರಿ? PhD ತನ ಓದಿ ಬರೆದು ಡಾಕ್ಟರೇಟ್ ತಗೊಂಡ ಮೇಲೆ ಅವನು ಡಾಕ್ಟರೇಟ್ ಆಗ್ತಾನೆ ಹೊರತು LKG ಅಡ್ಮಿಷನ್ ಮಾಡಿಸ್ಕೊಂಡಾಗೆ ಅವನು ಡಾಕ್ಟರೇಟ್ ಆಗಲ್ಲ, ಅನಿಸ್ಕೊಳ್ಳಕ್ಕೆ ಬರಂಗಿಲ್ಲ. ಅದೇನಾಗ್ತದ? ಭ್ರಾಂತಿ ಆಗ. ಎಟ್ಟರ ಶಾಣೆ ಇರ್ಬೋದು, PhD ಆದವನ್ಕಿಂತ ಶಾಣೆ ಇರ್ಬೋದು ಅವನಿಗೆ ಒಮ್ಮೆ PhD ಅನ್ನಕ್ ಬರಂಗಿಲ್ಲ. ತಪ್ಪಾತು. ಬ್ರಹ್ಮಕ್ಕಿಂತಲೂ ಭಿನ್ನವಾದ ಯಾವ ಆಭಾಸನಿರುವನೋ ಅವನಿಗೆ ನಾನು ಬ್ರಹ್ಮನಿದ್ದೇನೆ ಎಂಬ ಜ್ಞಾನವಾದರೆ ಅದು ಭ್ರಾಂತಿ ಆಗುತ್ತದೆ. ತಾನಲ್ಲದ ಬ್ರಹ್ಮವು ತಾನೆಂದು ತಿಳಿದರೆ ಅದು ಭ್ರಾಂತಿ ಆಗುತ್ತದೆ. ಆಭಾಸನು ಬ್ರಹ್ಮನಲ್ಲ, ಆದರೆ ಆತನು ಬ್ರಹ್ಮ ಅಂತ ತಿಳಿದುಕೊಂಡರೆ ಭ್ರಾಂತಿ ಆಗುತ್ತದೆ. ಆಭಾಸ ರೂಪದಲ್ಲಿ ಒಂದದಿವಿ ನಾವು. ಆಭಾಸ ರೂಪದಲ್ಲಿ ಒಂದು ಜೀವ ಆಗಿದ್ದೀವಿ. ಕೂಟಸ್ಥ ರೂಪದಲ್ಲಿ ನಾವು ಆತ್ಮ ಆಗಿದ್ದೀವಿ. ಅದಕ್ಕೆ ಜೀವಾತ್ಮ ಅಂತ. ಈಗ ಜೀವನಿಗೆ ಬ್ರಹ್ಮ ಅಂತಂದ್ರೆ ಭ್ರಾಂತಿ ಆಗ್ತದೆ, ಆತ್ಮನಿಗೆ ಬ್ರಹ್ಮ ಅಂತಂದ್ರೆ ವಿಕಾರ ಹೇಳದಂಗ ಆಗ್ತದೆ. ಈಗೇನಾಗ್ಯದ? ಅದು ಹೇಗಾಗುತ್ತದೆ ಎಂದರೆ, ಸರ್ಪಕ್ಕಿಂತಲೂ ಭಿನ್ನವಾದ ಯಾವ ಹಗ್ಗವಿರುವುದೋ ಅದನ್ನು ಸರ್ಪವೆಂದು ತಿಳಿಯುವುದು ಭ್ರಾಂತಿ ಆಗುತ್ತದೆ. ಹಗ್ಗಕ್ಕೆ ನಾವು ಸರ್ಪ ಅಂತೀವಿ ಅಂತಂದ್ರೆ ಭ್ರಾಂತಿ ಆಗ್ತದೆ. ಅಥವಾ ಹಗ್ಗಕ್ಕಿಂತಲೂ ಭಿನ್ನವಾದ ಯಾವ ಸರ್ಪವಿರುವುದೋ ಅದನ್ನು ಹಗ್ಗ ಎಂದು ತಿಳಿಯುವುದು ಭ್ರಾಂತಿ ಆಗ್ತದೆ. ಹಗ್ಗಕ್ಕೆ ಸರ್ಪ ಅಂತೀನಿ, ಸರ್ಪಕ್ಕೆ ಹಗ್ಗ ಅಂತೀನಿ ಅಂತಂದ್ರೆ ಅಲ್ಲಿ ಕತ್ತಲಿದ್ದಕ್ಕ ಒಂದು ವಸ್ತು ಇದ್ದದ್ದೇ ಬೇರೆ, ತೋರದ್ ಬೇರೆ ನಡೆದದು. ನಾ ಏನು ಕಂಡದನ ಅದಕ್ಕೆ ನಾನು ಮಾತ್ರ ಇದು ಹಗ್ಗ ಏನ್ ಕಂಡದಪ್ಪ ಅಂದ್ರೆ ಹಾವು ಕಂಡಂಗೆ ಕಂಡದ, ಅದಕ್ಕೆ ಈ ಹಗ್ಗಕ್ಕೆ ನಾನು ಹಾವೇ ಅಂತೀನಿ. ಅಥವಾ ಹಾವಿಗೆ ಹಗ್ಗ ಅಂತೀನಿ ಅಂದ್ರೆ ಹೆಂಗಾಗ್ತದ? ಹಗ್ಗಕ್ಕೆ ಹಗ್ಗ ಅನ್ಬೇಕು, ಹಾವಿಗೆ ಹಾವು ಅನ್ಬೇಕು. ಹಗ್ಗ ಹಾವಲ್ಲ, ಹಾವು ಹಗ್ಗವಲ್ಲ. ಕಲ್ಲು ಲಿಂಗವಲ್ಲ, ಲಿಂಗ ಕಲ್ಲಲ್ಲ. ಆಭಾಸನಿಗೆ ಬ್ರಹ್ಮಜ್ಞಾನವಾಗುತ್ತದೆಂದು ಹೇಳಿದರೆ ಆಭಾಸನು ಬ್ರಹ್ಮದಿಂದ ಭಿನ್ನವಾಗಿದ್ದಾನೆ. ಇರುವುದು ಒಂದು, ತಿಳಿಯುವುದು ಮತ್ತೊಂದು. ಇದಕ್ಕೆ ಭ್ರಾಂತಿ ಅಂತಾರೆ. ಈ ರೀತಿಯಿಂದ ಆಭಾಸ ಸಹಿತವಾದ ಬುದ್ಧಿಗೆ ನಾನು ಬ್ರಹ್ಮನಿರುತ್ತೇನೆ ಎಂಬ ಜ್ಞಾನವು ಯಥಾರ್ಥವಾಗುವುದಿಲ್ಲ. ಯಥಾರ್ಥ ಜ್ಞಾನ ಆಗಂಗಿಲ್ಲ. ಆಭಾಸ ಸಹಿತ ಬುದ್ಧಿಗೆ ಹಂಗಾಗಂಗಿಲ್ಲ. ಹಾಗೇನಾದರೂ ತಿಳಿದುಕೊಂಡರೆ ಅದು ಆಭಾಸನ ಭ್ರಾಂತಿ. ಒಂದು ವೇಳೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಯಾರಿಗೂ ಆಗಂಗಿಲ್ಲ. ಏನದ? ಇರೋದೇ ಒಂದು ಜೀವ ಅದ, ಇನ್ನ ಒಂದು ಆತ್ಮ ಅದ. ಜೀವಕ್ಕೂ ಆಗಲ್ಲ, ಆತ್ಮಕ್ಕೂ ಆಗಂಗಿಲ್ಲ ಅಂತಂದ್ರೆ, ಇಬ್ಬರಿಗೆ ಆಗಂಗಿಲ್ಲ ಅಂದ್ರೆ ಈ ಸಾಧನೆ ಎದಕ್ ಮಾಡಬೇಕು? ಒಂದು ವೇಳೆ ಇದು ಮೂರನೇ ಆಪ್ಷನ್ ಏನು? ಒಂದು ವೇಳೆ ಅಹಂ ಬ್ರಹ್ಮಾಸ್ಮಿ ಜ್ಞಾನವು ಯಾರಿಗೂ ಆಗುವುದಿಲ್ಲ ಅಂದ್ರೆ ಏನಾಯ್ತು? ಅಹಂ ಬ್ರಹ್ಮಾಸ್ಮಿ ಎನ್ನುವ ಒಂದು ಏನು ಮಹಾವಾಕ್ಯ ಏನದಲ್ಲ, ಅದೇ ಸ್ವತಃ ಒಂದು ಭ್ರಾಂತಿ ರೂಪ ಕಲ್ಪನೆ ಅಂತೇಳಿ ಅಂಗೀಕಾರ ಮಾಡಬೇಕಾಗ್ತದ.
ಅದೇ ಒಂದು ಕಾಲ್ಪನಿಕ. ಅಹಂ ಬ್ರಹ್ಮಾಸ್ಮಿ ಅನ್ನೋದೇ ಒಂದು ಕಾಲ್ಪನಿಕ, ಅದು ಒಂದು ಭ್ರಾಂತಿ ರೂಪ ಅಂತೇಳಿ ಅಂಗೀಕಾರ ಮಾಡ್ಬೇಕಾಗ್ತದೆ. ಆ ಜ್ಞಾನದಿಂದ ಏನಾಗ್ತದ? ಅಹಂ ಬ್ರಹ್ಮಾಸ್ಮಿ ಅನ್ನೋದು ಭ್ರಾಂತಿ ಅಂತ ತಿಳ್ಕೊಳ್ರಿ. ನೀವು ಅಹಂ ಬ್ರಹ್ಮಾಸ್ಮಿ ಅನ್ನೋದು ಭ್ರಾಂತಿ ಅಂತ ತಿಳ್ಕೊಂಡ್ರಿ ಅಂತಂದ್ರೆ ನಮಗಿಲ್ಲಿ ರಿಸಲ್ಟ್ ಏನಾಗಬೇಕಾಗ್ಯದ? ಇಷ್ಟೆಲ್ಲ ಸಾಧನೆ ಮಾಡಿದ ರಿಸಲ್ಟ್ ಸಂಸಾರ ದುಃಖ ನಿವೃತ್ತಿ ಆಗಬೇಕಾಗ್ಯದ. ಸಂಸಾರ ದುಃಖ ನಿವೃತ್ತಿ ಅಹಂ ಬ್ರಹ್ಮಾಸ್ಮಿ ಜ್ಞಾನದಿಂದ ಆಗ್ತದ. ಆದ್ರೆ ಅದು ಯಾರಿಗೆ ಆಗ್ತದ ಅನ್ನೋ ಡಿಸ್ಕಷನ್ ನಡೆದದ. ಆದರೆ ಯಾರಿಗೆ ಆಗಂಗಿಲ್ಲ ಅಂತ ನೀವೇನಾರ ಅಂದ್ರಿ ಅಂತಂದ್ರೆ, ಈ ಸಂಸಾರ ಅಂದ್ರೇನು? ಜನನ ಮರಣ ರೂಪಿ ಸಂಸಾರ ಮತ್ತು ಆ ಸಂಸಾರಕ್ಕೆ ಅಂಟುಕೊಂಡಂತ ಜೀವಿಗೆ ಏನು ಉಂಟಾಗ್ತದ ದುಃಖ, ಈ ದುಃಖ ನಿವೃತ್ತಿಗೆ ಉಪಾಯನೇ ಇಲ್ಲದಂಗಾಗ್ತದ. ನೋ ಚಾನ್ಸ್. ಕಂಪಲ್ಸರಿ ನೀನು ಹುಟ್ಟಬೇಕು, ನೀ ಸಾಯ್ಬೇಕು, ನೀನು ದುಃಖ ಅನುಭವಿಸಲೇಬೇಕು ಅಂದಂಗಾಗ್ತದ. ಅಹಂ ಬ್ರಹ್ಮಾಸ್ಮಿ ಅನ್ನೋದು ಆ ಕಡೆ ಕೂಟಸ್ಥನಿಗೂ ಆಗಲ್ಲ, ಈ ಕಡೆ ಆಭಾಸನಿಗೂ ಆಗಲ್ಲ. ಹಾಗಾಗಿ ನಾವು ಯಾರಿಗೆ ಆಗಂಗಿಲ್ಲ ಅಂತ ನಾವೇನಾರ ನಿರ್ಧಾರ ಮಾಡಿಬಿಟ್ಟೇವಂತಂದ್ರ ಈ ಸಂಸಾರ ಜನನ ಮರಣ ರೂಪಿ ಸಂಸಾರ ನಿವೃತ್ತಿಗೆ ಉಪಾಯನೇ ಇಲ್ಲ ಅನ್ನಂಗಾಗ್ತದ. ಈ ಸಂಸಾರ ದುಃಖ ನಿವೃತ್ತಿಗೆ ಉಪಾಯನೇ ಇಲ್ಲ ಅನ್ನಂಗಾಗ್ತದ. ಈ ಅಹಂ ಬ್ರಹ್ಮಾಸ್ಮಿಗೆ ಆ ಉಪಾಯಕ್ಕೆ ಸಂಬಂಧ ಇಲ್ಲ ಅನ್ನಂಗಾಗ್ತದ. ಅದಕ್ಕೆ ಜಗತ್ತಿನ ನಿವೃತ್ತಿ ಏನದ? ಮಿಥ್ಯಾ ಜಗತ್ತಿನ ನಿವೃತ್ತಿ ಆಗುವುದಿಲ್ಲ. ಈ ರೀತಿ ಅಹಂ ಬ್ರಹ್ಮಾಸ್ಮಿ ಭ್ರಮೆ ಅಂತ ತಿಳ್ಕೊಂಡ್ರೆ ಮಿಥ್ಯಾ ಜಗತ್ತಿನ ನಿವೃತ್ತಿ ಆಗಂಗಿಲ್ಲ. ಮೂರನೇದವ್ರು ಅದರಿಲ್ರಿ ಇಂಥವ್ರು. ಒಂದು ಕೂಟಸ್ಥನಿಗೆ ತಿಳ್ಕೊಂಡವರು ಒಂದಿಷ್ಟು ಮಂದಿ ಅದರ, ಒಂದಿಷ್ಟು ಮಂದಿ ಜೀವನಿಗೆ ಅಂತ ತಿಳ್ಕೊಂಡವರು ಅದರ. ಇನ್ನೊಂದಿಷ್ಟು ಮಂದಿ ಏನ್ ಮಾಡ್ಯಾರ? ಅಹಂ ಬ್ರಹ್ಮಾಸ್ಮಿ ಅಂದ ಕೂಡ್ಲೇನೆ ಆತ್ಮನೇ ನಾನಂತ ತಿಳ್ಕೊಂಡು ಆತ್ಮದ ಪಕ್ಷದಾಗ ಅದರ ಒಂದಿಷ್ಟು ಮಂದಿ. ಸರಿಯಾಗಿ ತಿಳ್ಕೊಂಡಿಲ್ಲ. ತಿಳ್ಕೊರಿದ್ದು ಸ್ವಲ್ಪ ನಾ ಹೇಳೋದು. ಆತ್ಮನೇ ನಾನು, ಬ್ರಹ್ಮನೇ ನಾನು ಅಂತ ತಿಳ್ಕೊಂಡ್ಬಿಟ್ಟಾರ. ಇನ್ನೊಂದಿಷ್ಟು ಮಂದಿ ಜೀವ ಸ್ವರೂಪದಲ್ಲಿದ್ದು ಈ ಪುಸ್ತಕ ಎಲ್ಲ ಓದಿ ನಿಶ್ಚಲದಾಸರ ಶಾಸ್ತ್ರ ಪರ್ಫೆಕ್ಟ್ ಆಗಿ ಹೇಳೋದು ಕೇಳೋದು ಕಲ್ತು ಜೀವ ಸ್ವರೂಪದಾಗ ಇದ್ದೇ ತಮ್ಮಟ್ಟಕ್ಕೆ ತಾವೇ ಬ್ರಹ್ಮ ಎನ್ನ ಭ್ರಾಂತಿ ಒಳಗದ. ಸರಿಯಾಗಿ ಅರ್ಥ ಆಗಿಲ್ಲಿದು ಯಾರಿಗೆ? ಒಂದಿಷ್ಟು ಮಂದಿ ನಾವು ಬ್ರಹ್ಮ ಅಂತೇಳಿ ಜೀವ ಸ್ವರೂಪದಾಗಿ ಅದರ. ನಾಮದೇವ ಕಚ್ಚಾ ನಾಮದೇವ ಕಚ್ಚಾ ಹೈ, ಆದ್ರೆ ತನ್ನಷ್ಟಕ್ಕೆ ತಾನೇ ಪಕ್ಕ ಅಂತ ತಿಳ್ಕೊಂಡ್ಬಿಟ್ಟ. ಇದನ್ನು ತಪ್ಪಾಗ್ಯದ. ಕೆಲವೊಬ್ರು ಏನ್ ಮಾಡ್ಬಿಟ್ರ, ಒಳಗೊಂದು ಆತ್ಮ ಅಂತದಲ್ಲ ಅದೇ ನಾನು ಅದೇನೆ ಅಂತ ಕೆಲವೊಬ್ರು ಅದು ತಿಳ್ಕೊಂಡಾರ. ಕೆಲವೊಬ್ರು ತಾವು ಜೀವ ಸ್ವರೂಪದಾಗಿದ್ದು ತಾನೇ ಆತ್ಮ ಅಂತ ಇವ್ರು ತಿಳ್ಕೊಂಡಾರ. ಇನ್ನೊಂದಿಷ್ಟು ಮಂದಿ ಎಲ್ಲಿ ಅಹಂ ಬ್ರಹ್ಮಾಸ್ಮಿ ಆಗ್ತದ್ರಿ, ಬ್ರಹ್ಮ ಹೆಂಗಾತನ? ಜೀವನೇ ಬೇರೆ ಬ್ರಹ್ಮನೇ ಬೇರೆ. ಬ್ರಹ್ಮ ನಾನಾದ್ರೆ ಬ್ರಹ್ಮನ ಹೇಳಿಕೆ ಸರಸ್ವತಿ ಏನಾತ ನಮಗ? ಅವೆಲ್ಲ ಸುಳ್ಳು ಮಾತು. ಸುಮ್ಮನೆ ಹೇಳ್ತಾರ ಕೇಳೋದು ಅಷ್ಟೇ. ಭ್ರಾಂತಿ ಒಳಗಿದ್ದು ಈ ರೀತಿ ಭ್ರಾಂತಿ ಒಳಗಿದ್ದವರು ಈ ಮೂವರಿಗೆ ಸಂಸಾರ ದುಃಖ, ಈ ಜನನ ಮರಣ ರೂಪಿ ಸಂಸಾರ ದುಃಖ ನಿವೃತ್ತಿ ಆಗ್ಲಕ್ ಸಾಧ್ಯ ಅದೇನ್ರಿ ಈ ರೀತಿ ಮಾಡಿದ್ರ? ಆತ್ಮನೇ ನಾನು ಅಂತ ಹೇಳಕ್ಕೆ ಒಂದ್ ಕಡೆ ತಿಳ್ಕೊಂಡಾರ, ಇನ್ನೊಂದ್ ಕಡೆ ಏನ್ ಮಾಡ್ಯಾರ? ಜೀವ ಸ್ವರೂಪದಲ್ಲಿದ್ದು ಒಂದಿಷ್ಟು ಬ್ರಹ್ಮಜ್ಞಾನದ ವಿಚಾರಗಳ ಕೇಳ್ಕೊಂಡು ಅವರು ನಾನೇ ಅಹಂ ಬ್ರಹ್ಮಾಸ್ಮಿ ಅಂತ ಅವ್ರು ತಿಳ್ಕೊಂಡಾರ. ಒಂದಿಷ್ಟು ಮಂದಿ ಅದೊಂದು ಭ್ರಮೆ ಭ್ರಾಂತಿ ಅಂತ ತಿಳ್ಕೊಂಡು ಇವರೆಲ್ಲ ಮೂವರು ಏನ್ ಮಾಡ್ಬಿಟ್ಟಾರ? ಇದನ್ನು ಸರಿಯಾಗಿ ತಿಳ್ಕೊಂಡಿಲ್ಲ. ಮೂವರು ತಿಳ್ಕೊಂಡಾರ, ಮೂವರಿಗೆ ಇದು ಅರ್ಥ ಆಗಿಲ್ಲ. ಬಹಳ ಸೂಕ್ಷ್ಮದ ಇದು ವಿಷಯ. ಈ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಯಾರಿಗೆ ಆಗಲ್ಲ ಅಂತೇಳಿ ಇದೊಂದು ಭ್ರಮೆ ಅಂತೇಳಿ ನಾವು ಪರಿಗಣಿಸಿ ಬಿಟ್ಟೇವಂತಂದ್ರೆ ಇಲ್ಲಿ ನಮಗ ಸಂಸಾರ ದುಃಖ ಎಂದು ನಿವೃತ್ತಿ ಆಗಲ್ಲ. ಅದಕ್ಕೆ ಉಪಾಯನೇ ಇಲ್ಲ. ಸಂಸಾರ ದುಃಖ ನಿವೃತ್ತಿ ಮಾಡ್ಕೊಳ್ಳಾರದೆ
ಅದು ಭ್ರಮೆ ಅಂತೇಳಿ ನೆಗ್ಲೆಕ್ಟ್ ಮಾಡೋದು, ಆಭಾಸನಿಗೆ ತಾನು ಇನ್ನ ಏನೂ ಸಾಧನೆ ಮಾಡಲಾರ್ದೆ ತಾನೇ ಬ್ರಹ್ಮ ಅಂತ ತಿಳ್ಕೊಳ್ಳೋದು, ಮತ್ತು ಒಳಗಿರುವ ಚೈತನ್ಯ ಸ್ವರೂಪ ಅದೇ ನಾನಂತ ತಿಳ್ಕೊಳ್ಳೋದು, ಇವು ಮೂರು ಏನದವ ಆ ಒಂದು ಸಾಧನೆಗೆ ಸಂಬಂಧ ಇರಲಾರ್ದಿದ್ದಾವೆ. ಹೀಗಾಗಿ ಭ್ರಾಂತಿ, ಈ ಮಿಥ್ಯಾ ಜಗತ್ತು, ಈ ಸಂಸಾರ ಇವೆಲ್ಲ ನಿವೃತ್ತಿ ಆಗಬೇಕಾದರೆ ಮುಂದೆ ನಾ ಹೆಂಗೆ ಹೇಳ್ತೀನಿ ಹಂಗೆ ಕೇಳಂತಾರ. ರಜ್ಜುವಿನ ಯಥಾರ್ಥ ಜ್ಞಾನದಿಂದ ಮಿಥ್ಯಾ ಸರ್ಪದ ನಿವೃತ್ತಿ ಆಗುತ್ತದೆ. ಆದ್ದರಿಂದ ಆಭಾಸ ಸಹಿತವಾದ ಬುದ್ಧಿಗೆ ನಾನು ಬ್ರಹ್ಮನಿರುತ್ತೇನೆ ಎಂಬ ಜ್ಞಾನವು ಸಂಭವಿಸುವುದಿಲ್ಲ. ಪ್ರಶ್ನೆ ಉದ್ದೇಶ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಹಂ ಬ್ರಹ್ಮಾಸ್ಮಿ ಜ್ಞಾನ ಯಾರಿಗೆ ಆಗುತ್ತದೆ? ಕೂಟಸ್ಥನಿಗೆ ಆಗುತ್ತದೆಯೋ ಅಥವಾ ಆಭಾಸನಿಗೆ ಆಗುತ್ತದೆಯೋ? ಇಲ್ಲಿ ಎರಡು ಇದ್ದಾವೆ. ಕೂಟಸ್ಥನಿಗೆ ಬ್ರಹ್ಮಜ್ಞಾನವಾಗುತ್ತದೆ ಎಂದು ಹೇಳಿದರೆ ವಿಕಾರ. ಬ್ರಹ್ಮನು ಮೊದಲು ಅಜ್ಞಾನಿಯಾಗಿದ್ದ, ಈಗ ಅವನೇನಾಗ್ಬಿಟ್ಟನ ಅಹಂ ಬ್ರಹ್ಮಾಸ್ಮಿ ತತ್ವಜ್ಞಾನ ತಿಳ್ಕೊಂಡು ಜ್ಞಾನಿಯಾದ ಅಂತ ವಿಕಾರ ಹೇಳ್ದಂಗಾಗ್ತದೆ. ಆಭಾಸನಿಗೆ ಬ್ರಹ್ಮಜ್ಞಾನವಾಗುತ್ತದೆ ಎಂದು ಹೇಳಿದರೆ ಭ್ರಾಂತಿ ಆಗುತ್ತದೆ. ಬ್ರಹ್ಮನಲ್ಲದ ಆಭಾಸನಿಗೆ, ಬ್ರಹ್ಮದಿಂದ ಭಿನ್ನವಾಗಿರತಕ್ಕಂಥ ಆಭಾಸನಿಗೆ ನಾನು ಬ್ರಹ್ಮನಿದ್ದೇನೆ ಎಂದು ತಿಳಿದರೆ ಹಾವಲ್ಲದ ಹಗ್ಗವನ್ನ ಹಾವು ಎಂತಲೂ, ಹಗ್ಗವಲ್ಲದ ಹಾವನ್ನ ಹಗ್ಗವೆಂತಲೂ ತಿಳಿದಂತಾಗುತ್ತದೆ. ಅಲ್ಲಿರೋದೊಂದು ತೋರದು ಮತ್ತೊಂದು. ಯಾವ ರೀತಿ ಭ್ರಾಂತಿ ಆಗುತ್ತದೆಯೋ, ಬ್ರಹ್ಮನಲ್ಲ ಬ್ರಹ್ಮನಿಗಿಂತಲೂ ಭಿನ್ನವಾದ ಆಭಾಸ ಭಿನ್ನವಾಗಿದ್ದಾನೆಂದು ಹೇಳಿರುವಿರಿ. ಅಂತ ಆಭಾಸನಿಗೆ ನಾನು ಬ್ರಹ್ಮನಿದ್ದೇನೆ ಎಂಬ ಜ್ಞಾನವಾದರೆ ಅದು ಭ್ರಾಂತಿಯಾಗುತ್ತದೆ. ಈ ಭ್ರಾಂತಿ ಜ್ಞಾನದಿಂದ ಮಿಥ್ಯಾ ಜಗತ್ತಿನ, ಕಲ್ಪಿತ ಜಗತ್ತಿನ ದುಃಖ, ಸಂಸಾರ ಇವು ನಿವೃತ್ತಿಯಾಗುವುದಿಲ್ಲ. ಅಹಂ ಬ್ರಹ್ಮಾಸ್ಮಿ ಎಂಬ ಯಥಾರ್ಥ ಜ್ಞಾನದಿಂದ ಕಲ್ಪಿತದ ನಿವೃತ್ತಿಯಾಗುತ್ತದೆ. ಈ ಕಲ್ಪಿತದ ನಿವೃತ್ತಿ ಆಗದಿದ ನಿಯಮ. ಆದರೆ ಅಹಂ ಬ್ರಹ್ಮಾಸ್ಮಿ ಹೆಂಗ್ ಮಾಡ್ಕೋಬೇಕನ್ನೋದು ಇಲ್ಲಿ ಸಮಸ್ಯೆ ಅದ. ರೂಲ್ಸ್ ಅವು. ಅಹಂ ಬ್ರಹ್ಮಾಸ್ಮಿ ಎಂಬ ಯಥಾರ್ಥ ಜ್ಞಾನದಿಂದ ಕಲ್ಪಿತ ಏನದ ಜಗತ್ತು, ಸಂಸಾರ, ದೇಹ, ಬ್ರಹ್ಮಾಂಡ, ಪಿಂಡಾಂಡ ಇವೆಲ್ಲ ಏನದವ ಇವೆಲ್ಲ ನಿವೃತ್ತಿ ಆಗ್ತವೆ. ಇದು ನಿಯಮ. ಹಗ್ಗದ ಯಥಾರ್ಥ ಜ್ಞಾನವಾದರೇನೆ ಹಾವಿನ ನಿವೃತ್ತಿ ಆಗುತ್ತದೆ. ಹಗ್ಗದ ಯಥಾರ್ಥ ಜ್ಞಾನವಾಗದಿದ್ದರೆ ಹಾವಿನ ನಿವೃತ್ತಿಯಾಗುವುದಿಲ್ಲ. ನಾನು ಬ್ರಹ್ಮನಿರುತ್ತೇನೆ ಎಂಬ ಯಥಾರ್ಥ ಜ್ಞಾನದಿಂದಲೇ ಈ ಜನನ ಮರಣ ರೂಪಿ ಸಂಸಾರದ ನಿವೃತ್ತಿಯಾಗುತ್ತದೆ. ನಾನು ಬ್ರಹ್ಮನಿರುತ್ತೇನೆ ಎಂಬ ಯಥಾರ್ಥ ಜ್ಞಾನದಿಂದ ಜನನ ಮರಣ ರೂಪಿ ಸಂಸಾರ ದುಃಖ ಎಲ್ಲ ನಿವೃತ್ತಿ ಆಗ್ತದ. ಈ ನಾನು ಅನ್ನೋದ್ರಾಗೆ ಗದ್ದಲ ಇಡೋದು. ನಾನು ಯಾರು ಅಂತ ತಿಳ್ಕೋಬೇಕು. ಯಾಕೆ ತಿಳ್ಕೋಬೇಕಂತಂದ್ರೆ ಮುಂದೆ ಸಾಧನೆ ಮಾಡಬೇಕಾದ್ರೆ ನಾನು ಏನಾಗಿ ಸಾಧನೆ ಮಾಡಬೇಕು? ಕೂಟಸ್ಥನಾಗಿ ಸಾಧನೆ ಮಾಡಬೇಕು, ಆವಾಸನಾಗಿ ಸಾಧನೆ ಮಾಡಬೇಕು. ಇವೆಲ್ಲ ಆಗ್ಲಾರ್ದ ಮಾತು ಅಂತ ಹೇಳಕ್ಕೆ ಟೈಮ್ ಪಾಸಿಗೆ ಬ್ರಹ್ಮಜ್ಞಾನ ಕೇಳಿ ಕೇಳಿ ನಾನೇನ್ ಮಾಡ್ಬೇಕು? ಅವೆಲ್ಲ ಭ್ರಾಂತಿ, ಅವೆಲ್ಲ ನಮ್ಮ ಕಡೆಯಿಂದ ಆಗಂಗಿಲ್ಲ ಅಂತ ಹೇಳಕ್ಕೆ ಕೈ ಬಿಡಬೇಕು. ಬ್ರಹ್ಮನಲ್ಲದ ಆವಾಸನು ತಾನು ಬ್ರಹ್ಮನಿರುತ್ತೇನೆ ಎಂದು ತಿಳಿದುಕೊಂಡರೆ ಬ್ರಹ್ಮನಲ್ಲದ ಆವಾಸನಿಗೆ ನಾನು ಬ್ರಹ್ಮನಿದ್ದೇನೆ ಎಂದು ತಿಳಿದುಕೊಳ್ಳುವುದು ಸರಿಯಲ್ಲ. ಅದಕ್ಕಿದು ಉಭಯ ರಜ್ಜು ಪಾಶ ನ್ಯಾಯ. ಏನ್ ಮಾಡ್ಬಿಟ್ಟನ ಗುರುಗಳಿಗೆ ಎರಡು ಕಡೆ ಹಗ್ಗ ಹಾಕ್ಯಾನ. ಉಭಯ ರಜ್ಜು ಪಾಶ ಅಂತಂದ್ರ ಆ ಕಡೆ ಕೂಟಸ್ಥನ ಲಕ್ಷಣ ಹೇಳಿರಿ, ಆ ಕೂಟಸ್ಥನಿಗೂ ಅಹಂ ಬ್ರಹ್ಮಾಸ್ಮಿ ಹತ್ತಂಗಿಲ್ಲ. ಈ ಕಡೆ ಆವಾಸ ಹೇಳಿರಿ, ಆವಾಸನಿಗೂ ಹತ್ತಂಗಿಲ್ಲ. ಮತ್ತೆ ಇಬ್ಬರಿಗೆ ಹತ್ತಂಗಿಲ್ಲ ಅಂತಂದ್ರ ಅದು ಅಹಂ ಬ್ರಹ್ಮಾಸ್ಮಿ ಅನ್ನೋದೇ ಒಂದು ಭ್ರಮೆ ಅಂತಂದ್ರ ಮತ್ತೇನಾಗ್ಬಿಡ್ತು? ಅಹಂ ಬ್ರಹ್ಮಾಸ್ಮಿ ಅನ್ನೋದೇ ಒಂದು ಭ್ರಮೆ ಅಂತ ತಿಳ್ಕೊಂಡ್ಬಿಟ್ಟೆವು ಅಂತಂದ್ರ ಈ ಜಗತ್ತಿನೊಳಗ ಈ ಒಂದು ಸಂಸಾರ ದುಃಖ ನಿವೃತ್ತಿಗೆ ಉಪಾಯನೇ ಇಲ್ಲದಂಗಾಗ್ತದ. ಅದರ ನಿಯಮ ವೇದಗಳು ಏನ್ ಹೇಳ್ತಾವಂತಂದ್ರೆ ಅಹಂ ಬ್ರಹ್ಮಾಸ್ಮಿ ಯಥಾರ್ಥ ಜ್ಞಾನ ಯಾರು ಮಾಡ್ಕೊತಾರ ಅವರಿಗೆ ಕಲ್ಪಿತ ಸಂಸಾರ, ಕಲ್ಪಿತ ಜಗತ್ತಿನ ನಿವೃತ್ತಿ ಆಗ್ತದಂತ ನಿಯಮ ಅದ. ಈ ರೂಲ್ಸ್ ಪ್ರಕಾರ ನಾವು ಸರಿಯಾಗಿ ತಿಳ್ಕೋಬೇಕಾಗ್ಯದ. ಗುರುಗಳೇ ಎರಡೂ ಕಡೆಗಳಿಂದ ಗುರುಗಳಿಗೆ ಏನ್ ಮಾಡ್ಬಿಟ್ಟಾನ? ಹೇಳ್ರಿ ಗುರುಗಳೇ ಏನಿದು ಅಂತೇಳಿ ಕಟ್ಟಾಕ್ಬಿಟ್ಟಾನ.
ಎರಡು ಕಡೆಗಳಿಂದ ಹೇಳಲಿಕ್ಕೆ ಬಾರದ ಹಾಗೆ ಮಾಡಿದ್ದಾನೆ. ಅಹಂ ಬ್ರಹ್ಮಾಸ್ಮಿ ಜ್ಞಾನ ಕೂಟಸ್ಥನಿಗೂ ಆಗಲ್ಲ, ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆವಾಸನಿಗೂ ಆಗಲ್ಲ. ಅಂದ ಮೇಲೆ ಮತ್ತಿನ್ಯಾರಿಗೆ ಆಗುತ್ತದೆ? ಮತ್ತಿನ್ಯಾರಿಗೂ ಆಗುವುದಿಲ್ಲ ಅಂತಂದ್ರೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಎಂಬುದು ಸದಾ ಒಂದು ಭ್ರಾಂತಿ, ಭ್ರಮೆ ಅಂತ ನಾವು ತಿಳ್ಕೊಂಡೆವಂತಂದ್ರೆ ಈ ಜಗತ್ತಿನೊಳಗ ನಾವು ಮಾಡುವ ಸಾಧನೆಯಿಂದ ಈ ಒಂದು ಜನನ ಮರಣ ರೂಪಿ ಸಂಸಾರ ಮತ್ತ ದುಃಖ ಏನು ಚಿಂತೆ ಇವೇನು ನಿವೃತ್ತಿ ಮಾಡ್ಕೊಳ್ಳೋಕೆ ಏನು ಉಪಾಯ ಇಲ್ಲ. 84 ಲಕ್ಷ ಜೀವರಾಶಿಗಳು ಹೆಂಗೆ ಬದುಕಿ ಹೆಂಗೆ ಸತ್ತು ಹೋತವ, ಈ ತಮ್ಮ ಕರ್ಮ ಅನುಭವಿಸ್ಕೋತ ಈ ಮನುಷ್ಯ ಕೂಡ ಹಂಗೆ ಸಾಯ್ಬೇಕಾಗ್ತದ. ಅವನ ಕರ್ತೃತ್ವ ಶಕ್ತಿಗೆ ಯಾವ ಅರ್ಥ ಇರ್ಲಾರ್ದಂಗೆ ಆಗ್ತದ. ಅವನ ಕರ್ತೃತ್ವ ಶಕ್ತಿಲಿಂದ ಸಾಧನೆ ಮಾಡಿ ಈ ಜನನ ಮರಣ ರೂಪಿ ಸಂಸಾರ ದುಃಖ ನಿಮಗೊಂದು ಕರ್ತೃತ್ವ ಅನ್ನೋದು ಒಂದು ಶಕ್ತಿ ಅಂತ ಪರಮಾತ್ಮ ಕೊಟ್ಟನ. ಆ ಶಕ್ತಿ ಎದ್ರ ತಲೆ ಕೊಟ್ಟನ? ಒಂದು ಮನೆ ಇದ್ರೆ ಇನ್ನೊಂದು ಮನೆ ಕಟ್ಲಕ್ ಹೋಗೋದು, ಒಂದು ಹೊಲ ಇದ್ರೆ ಇನ್ನೂ ಒಂದು ಹೊಲ ತಗೊಳಕ್ ಹೋಗೋದು, ಒಂದು ಮದುವೆ ಆಗಿದ್ಮೇಲೆ ಇನ್ನೊಂದು ಮದುವೆ ಮಾಡ್ಕೊಳಕ್ ಹೋಗೋದು, ಇನ್ನೊಂದಿಷ್ಟು ಮಕ್ಕಳು ಆಡ್ಲಕ್ ಹೋಗೋದು. ಅದಕ್ಕೆ ಕೊಟ್ಟನ ಈ ಕರ್ತೃತ್ವ ಶಕ್ತಿ. ಎದಕ್ಕೆ ಕೊಟ್ಟನ? ಆಧ್ಯಾತ್ಮ ಸಾಧನೆ ಮಾಡ್ಲಕ್ ಕೊಟ್ಟನ. ಸಂಸಾರ ಜಂಜಾಟ ದುಃಖ ಇದರಿಂದ ಮುಕ್ತ ಆಗಲಕ್ಕೆ ಕರ್ತೃತ್ವ ಶಕ್ತಿ ಕೊಟ್ಟನ. ಕರ್ತೃತ್ವ ಶಕ್ತಿದ ಸದ್ಬಳಕೆ ಮಾಡಿಕೊಂಡ್ರೆ ಏನಾಗ್ತದ? ಮೋಕ್ಷ ಆಗ್ತದೆ, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಆ ಕರ್ತೃತ್ವ ಶಕ್ತಿ ಇರದೆ ಅದರ ಸಲುವಾಗಿ. ಇಲ್ಲ ಅದೆಲ್ಲ ಏನ್ರಿ ಇವೆಲ್ಲ ಆಗ್ಲಾರ್ದು ಮತ್ತೆ ಆಧ್ಯಾತ್ಮ ಸಾಧನೆ ಇದೊಂದು ಭ್ರಾಂತಿ, ಸುಮ್ಮನೆ ಕೂತ್ ಮಾತಾಡೋದಷ್ಟೇ. ಅವ್ರು ಹೇಳ್ತಾರಲ್ಲ ನಾಸ್ತಿಕರು, ಏನ್ ಹೇಳ್ತಾರ? ಗಾಂಜಾ ಕುಡಿದವ್ರು ಒಂದು ಅಫೀಮು ಗಾಂಜಾ ಕುಡಿದವ್ರು ಹೆಂಗ್ ನಿಷೇಧಾಗಿರ್ತಾರ ಹಾಗೆ ಇವರು ಒಂದು ನಿಷೇಧಾಗ ಕೂತು ಒಂದಿಷ್ಟೇನೋ ಮಾತಾಡ್ತಾರ. ಅದು ನಿಷೇಧ ಹೇಳಿದ್ಮೇಲೆ ಮತ್ತೆ ಮೊದಲು ಹೆಂಗಿರ್ತಾರ ಹಂಗೆ ಆಗ್ತಾರ. ಅವ್ರ ನಾಸ್ತಿಕರು ಹೇಳ್ದಂಗೆ ಆಗ್ಬಿಡ್ತದ. ನಮ್ಮ ದುಃಖ ಚಿಂತೆ ಏನು ನಿವೃತ್ತಿ ಆಗಲ್ಲ, ಏನಾಗಲ್ಲ. ನಾಸ್ತಿಕ ಸ್ಥಿತಿನೇ ಬರ್ತದೆ. ಹಿಂಗಾಗ್ತದೆ. ಈ ರೀತಿ ಆದಾಗ ಸದ್ಗುರುಗಳು ಹೇಳ್ತಾರ 177ನೇ ವಿಷಯಾಂಕದಲ್ಲಿ. ನಿನ್ನೆ ಹೇಳಿದ್ರಕ್ಕಿಂತ ಇವತ್ತು ಸ್ಪಷ್ಟ ಆಯ್ತಲ್ರಿ ಪ್ರಶ್ನೆ ಚೆನ್ನಾಗಿ ತಿಳ್ಕೊಂಡ್ರೆ ಮುಂದೆ ಉತ್ತರ ಸರಿಗೆ ಬರ್ತದೆ. ಅದಕ್ಕೇನಾಯ್ತು? ಆಭಾಸ ಏನದನಲ್ಲಪ್ಪ, ಆಭಾಸ ಅಂತಂದ್ರ ಅವ ಬರೇ ಆಭಾಸ, ಖಾಲಿ ಆಭಾಸ ಇಲ್ಲ, ಅವ ಚಿದಾಭಾಸದನ. ಆ ಚಿದಾಭಾಸನಲ್ಲಿ ಚಿದ್ರೂಪ ಬ್ರಹ್ಮತ್ವವಂತ ಒಂದು ಅಂಶ ಆದ. ಆ ಅಂಶವನ್ನ ಆ ಚಿದಾಭಾಸ ಏನ್ ಮಾಡ್ಬೇಕಾಗ್ತದ? ಆಧ್ಯಾತ್ಮ ಸಾಧನೆ ಮಾಡಿ ಸಪ್ತ ಅವಸ್ಥೆಗಳನ್ನ ದಾಟಿ ಬರ್ಬೇಕಾಗ್ತದ. ಆಧ್ಯಾತ್ಮ ಸಾಧನೆ ಮಾಡಿ ಅವನ ಸಪ್ತ ಅವಸ್ಥೆಗಳ ಹೆಸರುಗಳು: ಒಂದು ಅಜ್ಞಾನ, ಒಂದು ಆವರಣ, ಒಂದು ಭ್ರಾಂತಿ, ಒಂದು ಪರೋಕ್ಷ ಬ್ರಹ್ಮಜ್ಞಾನ, ಇನ್ನ ಒಂದು ಅಪರೋಕ್ಷ ಬ್ರಹ್ಮಜ್ಞಾನ, ಮತ್ತೆ ಶೋಕನಾಶ, ಅತಿಹರ್ಷ ಅಂತೇಳಿ 7 ಏನದವ? ಆ ಸಪ್ತ ಅವಸ್ಥೆಗಳದವ. ಆಧ್ಯಾತ್ಮ ಸಾಧನೆ ಮಾಡ್ತಾ 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 ಏನ್ ಮಾಡ್ಬೇಕು? ಅವನು ಚಿದಾಭಾಸ ತನ್ನೊಳಗಿರುವಂತ ಚಿದ್ರೂಪ ಬ್ರಹ್ಮದ ಒಂದು ಅಂಶವನ್ನ ಡೆವಲಪ್ ಮಾಡ್ಕೋಬೇಕು, ಅಭಿವೃದ್ಧಿ ಪಡಿಸ್ಕೋಬೇಕು. ಅಭಿವೃದ್ಧಿ ಪಡಿಸ್ಕೊಂಡಾಗ ಅವನಿಗೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗಿ ಈ 7 ಅವಸ್ಥೆಗಳನ್ನು ಯಾವ ಆಭಾಸ ದಾಟಿ ಬರ್ತಾನ ಅವನು ಅಹಂ ಬ್ರಹ್ಮಾಸ್ಮಿ ಆತನಪ್ಪ. LKG ಹೈಸ್ಕೂಲು, PUC, ಡಿಗ್ರಿ ಎಲ್ಲ PG ಎಲ್ಲ ಮುಗಿದ್ಮೇಲೆ ಡಾಕ್ಟರೇಟ್ ಯಾರು ಮಾಡ್ತಾನ ಅವನಿಗೆ ಡಾಕ್ಟರೇಟ್ ಆತನಪ್ಪ. LKG ಹುಡುಗ ಡಾಕ್ಟರೇಟ್ ಅನ್ಲಕ್ ಬರಲ್ಲ, ಒಪ್ಕೋತೀನಿ. ಆದ್ರೆ ಆ LKG ಹುಡುಗ ಸಾಧನೆ ಮಾಡಿದ್ನಂತಂದ್ರೆ ಖಂಡಿತ ಅವ ಡಾಕ್ಟರೇಟ್ ಆಗ್ತಾನ. LKG ಹುಡುಗ ಡಾಕ್ಟರೇಟ್ ಇದ್ದವನ್ಕಿಂತ ಶಾಣೆ ಇರ್ಬೋದು, ಆದ್ರೆ ಅವನಿಗೆ ಡಾಕ್ಟರೇಟ್ ಅನ್ಲಕ್ ಬರಂಗಿಲ್ಲ. ಅವನು ಡಾಕ್ಟರೇಟ್ ಮುಗಿಸ್ಕೊಂಡ್ಮೇಲೆ ಅವನಿಗೆ ಡಾಕ್ಟರೇಟ್ ಅನ್ಲಕ್ ಬರ್ತದೆ. ಅದಕ್ಕೆ ನೀ ಹೇಳಿದ ಮಾತು ಕರೆಕ್ಟ್ ಅದ ಅಂದ್ಮೇಲೆ ಈಗ ಏನ್ ಮಾಡಿದ್ರು? ಸಾಧನಾ ವಿಧಾನ ತಂದು ಫಿಟ್ಟಿಂಗ್ ಇಟ್ರಿ. ಈ ಸಾಧನಾ ವಿಧಾನವನ್ನು ಸಾಧನೆ ಮಾಡ್ಲಾರ್ದೆ ಸುಮ್ಮನೆ ಮಾತಿಲಿಂದ ಸಾಧನೆ ಮಾಡಿದ್ರೆ ಆಗ್ತದೇನಿದು? ಸಾಧನೆ ಅಂತಂದ್ಮೇಲೆ ಅಲ್ಲಿ ಏನೇನು ಕ್ರಿಯೆಗಳು ಮಾಡ್ಬೇಕು ಅವೆಲ್ಲ ಕ್ರಿಯೆಗಳು ಮಾಡಿದ್ರೆ ಸಾಧನೆ. ಕ್ರಿಯೆ ಇರ್ಲಾರ್ದೆ ಬರೀ ಅದನ್ನು ಮಾತಾಡಿದ್ರ
ಈಸಾಡ್ಬೇಕಂತಂದ್ರೆ ನೀರಾಗಿ ಬೀಳ್ಬೇಕು, ಕೈ ಬಡಿಬೇಕು, ಕಾಲ್ ಬಡಿಬೇಕಂತ ಮಾತಿನಿಂತ ನಾವು ಸಾಧನೆ ಮಾಡಿದ್ರೆ ಸಾಧನೆ ಆಗ್ತದೆ. ನೀರಾಗಿ ಬಿದ್ದು ಸಾಧಿಸ್ಬೇಕಾಗ್ತದೆ. ಅವೇನು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇವೆಲ್ಲ ಕೆಲಸ ಮಾಡಬೇಕಾಗ್ತದೆ. ಎಲ್ಲನೂ ಬರೀ ಮಾತಿನಾಗೆ ಬಗೆಹರಿಸ್ತೀನಿ ಅಂದ್ರೆ ಮಾತಾಡಿ ಮಾತಾಡಿ ಹೋಗ್ತೀನಿ ಅಂದ್ರೆ ಒಳಗೆ ಪ್ರಾಕ್ಟಿಕಲ್ ಆಗಿ ಬೇಕಲ್ರಿ. ಮತ್ತೆ ನೆಲೆ ನಿಲ್ಬೇಕಲ್ಲ. ನೆಲೆ ನಿಲ್ಲದ್ರ ಸಲುವಾಗಿ ನಿಮಗೆ ಯೋಗದ ಪರಿಚಯ ಮಾಡಿಕೊಡ್ಲಕತ್ತೀವಿ. ಸಂಜೆ ಪಾಠ ಮಿಸ್ ಮಾಡಬೇಡ್ರಿ. ಯೂನಿಯನ್ ವಿತ್ ಗಾಡ್, ರಿಮೇನ್ ವಿತ್ ಯೂನಿಯನ್ ಅಂತಂದ್ರೆ ಪರಮಾತ್ಮನ ಜೊತೆಗೆ ಜೊತೆಯಾಗದು ಒಂದು, ಅವನ ಜೊತೆಗೆ ಜೊತೆಯಾಗಿಯೇ ಉಳಿಯೋದು. ಅಂಗಸ್ಥಲ ಲಿಂಗಸ್ಥಲ ಮಾಡ್ಯಾರಲ್ಲ, ಅಂಗಸ್ಥಲದೊಳಗ ಪರಮಾತ್ಮನ ಜೊತೆಗೆ ಸೇರೋದು ಒಂದಾತು, ಮತ್ತು ಪರಮಾತ್ಮನ ಜೊತೆಗೇ ಉಳಿಯೋದು ಯಾವುದು? ಲಿಂಗಸ್ಥಲ. ಹಿಂಗ ವಿಷಯ ಇವತ್ತಿಂದು ನಿನ್ನೆಕ್ಕಿಂತ ಸ್ಪಷ್ಟವಾಗಿ ತಿಳ್ಕೊಂಡಿರಿ ಅನ್ಕೋತೀನಿ. ಇಲ್ಲಿ ಒಂದು ಪ್ರಶ್ನೆ ಅಂತ ಬರ್ತಂದ್ರೆಪ್ಪ, ಈಗ ತಾವು ಜ್ಞಾನವನ್ನು ಹೇಳಾಕತ್ತೀರಪ್ಪ. ಬ್ರಹ್ಮಜ್ಞಾನ ಏನ ಬ್ರಹ್ಮಜ್ಞಾನ ಕೂಟಸ್ಥನಿಗೆ ಹೇಳ್ತಾನಂದ್ರ ಕೂಟಸ್ಥನ ಸ್ವೀಕಾರ ಮಾಡಿದಂಗ ಆತ. ಮತ್ತ ಆವಾಸ ಸಹಿತ ಬುದ್ಧಿ ಹೇಳ್ತಾನಂದ್ರ ಆವಾಸ ಸಹಿತ ಬುದ್ಧಿ ಜಡರೂಪ ಅದಂದ್ರಪ್ಪ. ಜಡರೂಪ ಅದನ, ಒಳಗ್ ಚೈತನ್ಯ ಅದ. ಅವನೊಳಗ್ನು ಚೈತನ್ಯ ಆದ ಇಲ್ಲ. ಚೈತನ್ಯದ ಬೀಜ ಇರ್ಲಿಲ್ಲ ಅಂತಂದ್ರೆ ಏನು ಯಾವುದು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಜಡರೂಪ ಅಂದ್ರೆ ಭ್ರಾಂತಿ ಹೇಳಿದಂಗ ಆವಾಸನ ಹೇಳಿದ್ರ ಭ್ರಾಂತಿನ ಬೀಜದೊಳಗೆ ಮರ ಅದ ಇಲ್ರಿ, ಅವ್ಯಕ್ತ ರೂಪ ಇಲ್ಲ ಅದ. ಅವ್ಯಕ್ತದಿಂದ ವ್ಯಕ್ತ ಆಗಬೇಕು. ಬಹಳ ಸೂಕ್ಷ್ಮದ ಬ್ರಹ್ಮಾತ್ಮಿ. ವಿಚಾರ ಸಾಗರ ಓದಿ ಮುಗಿದವರೆಲ್ಲ ಬ್ರಹ್ಮಾತ್ ತಿಳ್ಕೊಂಡು ತಲೆ ಹಾಕ್ಲಕ್ಕೆ ಹಚ್ಬಿಟ್ಟಾರೆ ಎಲ್ಲ ಕಡೆ ಜಗತ್ನಾಗ. ದೊಡ್ಡ ಬ್ರಹ್ಮ ಆಗಿಬಿಟ್ಟಾರೆ ಎಲ್ಲರೂ, ಹೇಳೋರು ಕೇಳೋರು. ವಿಚಾರ ಸಾಗರ ಮುಗೀತು, ಬ್ರಹ್ಮ ಆಗಿಬಿಟ್ಟಿವಿ ಅಂತ ಬಂದ್ಬಿಟ್ಟದ. ಇವೆಲ್ಲ ಜಗ್ಗಿ ಮಂದಿ ಬ್ರಹ್ಮಗಳಾಗ್ಬಿಟ್ರು. ಶಬ್ದ ಜಾಲದೊಳಗೆ ನಾವು ಅರ್ಥೈಸ್ಕೊಟ್ಟಂಗ ನಮ್ಗೆ ಹೇಳ್ಕೊಟ್ಟಂಗ, ಆದ್ರೆ ಅದ್ರೊಳಗೆ ನಾವು ಅನುಭವದಿಂದ ಅನುಭವಿಸಿದೊಳಗೆ ಇರ್ಬೇಕು. ಇರುವಂತ ಸಾಧನೆ ಮಾಡ್ಬೇಕು. अभी तक ये ट्रेलर है, पिक्चर बाकी है ಅಂತ ಮೋದಿ ಹೇಳ್ತಾನಲ್ಲ. ಈಗ ಇಲ್ಲಿ ತನ ಏನ್ ತಿಳ್ಕೊಂಡಿವಿ? ಟ್ರೈಲರ್ ಇದು. ಇನ್ನು ಮುಂದ ಆವಾಸನ ಅವಸ್ಥೆಗಳು, 1ನೇ ಅವಸ್ಥೆ, 2ನೇ ಅವಸ್ಥೆ ತಿಳ್ಕೊಂಡಂಗ ಅದು ಪ್ರಾಕ್ಟಿಕಲ್ ಆಗಿ ಮಾಡ್ಕೊತ ಹೋಗ್ಬೇಕಾಗ್ತದ. ನಾವು ಮಾಡ್ಕೊತ ಆದಾಗೆ ನಮಗದು ಏನಾಗ್ತದೆ? ಆವಾಸನಿಗೆ ಅಹಂ ಬ್ರಹ್ಮಾಸ್ಮಿ ಯಥಾರ್ಥ ಜ್ಞಾನ ಆಗ್ತದ. ಸಪ್ತಾವಸ್ಥೆಗಳನ್ನು ದಾಟಬೇಕು. ಓಕೆ, ಮತ್ತೇನು ಹೇಳ್ಬೇಕ್ರೆ? ಆಯ್ತು, ಎಲ್ಲರಿಗೂ ಒಳಿತಾಗಲಿ. ಟೈಮ್ ಆಯ್ತು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಶರಣ. ಟ್ಯಾಕ್ ಆಗಲಕ್ಕ ಅದೇ ಮತ್ತೆ ಗೊತ್ತು. ಏನ್ ಮಾಡೀನಿ, ಎಲ್ಲಿಗೆ ಬಂದು ಮುಟ್ಟಿನ ನಂಗ